ನಾನು ಅಕ್ಷತಾ. ನನ್ನ ತಂದೆ ತಾಯಿಗೆ 4 ಜನ ಹೆಣ್ಣು ಮಕ್ಕಳು. ನಾನು ಎರಡನೆಯವಳು. ನನಗೀಗ ಮದುವೆಯಾಗಿ ಕೇವಲ 5 ದಿನಗಳಷ್ಟೇ ಕಳೆದಿತ್ತು. ಗಂಡನ ಮನೆಯಲ್ಲಿ ನನ್ನ ಗಂಡ ಮತ್ತು ನನ್ನ ಮಾವ ಮಾತ್ರ ಇದ್ದರು. ಮದುವೆಯಾದ ನಂತರ ನನ್ನ ಗಂಡ ನನ್ನಲ್ಲಿ ಹೇಳಿದರು, ನೋಡು, ಅಪ್ಪ ತುಂಬ ಕೋಪಗೊಳ್ಳುತ್ತಾರೆ. ಅವರಿಗೆ ಯಾವತ್ತೂ ಏನನ್ನು ಎದುರು ಮಾತನಾಡಬೇಡ. ಅವರೇನಾದರೂ ಕೇಳಿದರೆ ಕೊಡುವುದಿಲ್ಲ ಎಂದು ಹೇಳಬೇಡ. ಅವರ ವಿರುದ್ಧ ಏನಾದರೂ ಮಾತನಾಡಿದರೆ ಅವರು ಕೋಪದಿಂದ ಹುಚ್ಚರಂತೆ ಆಡುತ್ತಾರೆ ಎಂದು ಹೇಳಿದರು. ನಾನು ಕಳೆದ 4 ದಿನಗಳಿಂದಲೂ ಅದನ್ನೇ ನೋಡುತ್ತಿದ್ದೆ. ಯಾಕಂದರೆ ಮಾವ ನನ್ನ ಗಂಡನನ್ನ ಅಕ್ಷಯ್ ಎಂದು ಕರೆಯುತ್ತಿದ್ದಾಗಲೆಲ್ಲ ನನ್ನ ಗಂಡನ ಮುಖದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಕಂಡುಬರುತ್ತಿದ್ದವು. ಅವರು ಇದ್ದಕ್ಕಿದ್ದಂತೆ ಆತಂಕದಿಂದ ಗಾಬರಿಗೊಂಡು ರೂಮಿನಿಂದ ಬೇಗನೆ ಹೊರ ಹೋಗುತ್ತಿದ್ದರು. ಅವರ ಹೃದಯ ಬಡಿತ ಜೋರಾಗುತ್ತಿತ್ತು. ನನ್ನ ಮಗ ಭಯಪಡುತ್ತಿದ್ದಾನೆ ಎಂದು ಗೊತ್ತಾಗಿ ಮಾವ ತನ್ನ ಅಧಿಕಾರವನ್ನು ತೋರಿಸುತ್ತಿದ್ದರು. ಅವರ ಮುಖದಲ್ಲಿ ಕೋಪ ಕೆಂಡವಾಗಿ ಉರಿಯುತ್ತಿತ್ತು. ಮದುವೆಯಾಗಿ 4 ದಿನಗಳು ಕಳೆದು 5ನೇ ದಿನ ಬೆಳಗ್ಗೆ ನಾವು ಇವತ್ತು ಹೊರಗಡೆ ಎಲ್ಲಿಯಾದರೂ ಸುತ್ತಾಡಲು ಹೋಗೋಣ ಎಂದು ಖುಷಿಯಲ್ಲಿ ನನ್ನ ಗಂಡ ಹೇಳಿದರು. ಆ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಆದರೆ ಅದೇ ಸಮಯದಲ್ಲಿ ನನ್ನ ಮಾವ ಅಕ್ಷಯ್ ಎಂದು ಜೋರಾಗಿ ಕಿರುಚುತ್ತಾ ಕರೆದರು. ನನ್ನ ಗಂಡ ತಕ್ಷಣ ರೂಮಿನಿಂದ ಎದ್ನೋ ಬಿದ್ನೋ ಅನ್ನುವ ರೀತಿ ಓಡಿಹೋದರು. ಮಾವ ಜೋರಾಗಿ ಕೂಗಾಡುತ್ತಿರುವುದು ನನಗೆ ಕೇಳಿಸುತ್ತಿತ್ತು. ಏನೋ, ಮದುವೆಯಾಗಿ 3 ದಿನ ಆಗಿ ಹೋಯಿತು. ನೀನು ಕಂಪನಿಗೆ ಹೋಗದೆ ಅಲ್ಲಿ ಎಷ್ಟು ನಷ್ಟ ಸಂಭವಿಸಿರಬೇಕು ಎಂದು ನಿನಗೆ ತಿಳಿದಿದೆಯಾ? 4 ದಿನ ಕಳೆದರೂ ಇನ್ನೂ ಯಾಕೆ ಹೋಗಲಿಲ್ಲ? ಬೇಗ ಕಂಪನಿಗೆ ಹೋಗು ಎಂದು ಕೂಗಾಡಿ ತಕ್ಷಣ ಹೊರಡು. ಅಲ್ಲಿ ಎಲ್ಲವೂ ಕೆಲಸ ಸರಿಯಾಗುತ್ತಿದೆಯಾ ಎಂದು ಚೆಕ್ ಮಾಡು ಎಂದು ಗದರಿಸಿದರು. ನಾನು ನಿನಗೆ ಮದುವೆ ಮಾಡಿಸಿದ್ದು ನಿನ್ನ ಹೆಂಡತಿಯ ಜೊತೆ ರೂಮಿನಲ್ಲಿ ಕೂರುವುದಕ್ಕೆ ಅಲ್ಲ. ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳಿವೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಿದೆ. ನಿನ್ನ ಹೆಂಡತಿಗೆ ಅಡುಗೆ ಮಾಡಿ ಮನೆ ಕೆಲಸ ಮಾಡಲು ಹೇಳು ಎಂದು ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆ ನನಗೆ ತುಂಬ ಕೋಪ ಬಂತು. ನಮ್ಮ ಮದುವೆಯಾಗಿ ಕೇವಲ 4 ದಿನಗಳಷ್ಟೇ ಕಳೆದಿತ್ತು. ನಮ್ಮ ಆಸೆ ಆಕಾಂಕ್ಷೆಗಳೇ ಇನ್ನೂ ಮುಗಿದಿರಲಿಲ್ಲ. ನಾನು 4 ದಿನವಾದರೂ ಮನೆಯಲ್ಲಿ ಅಡುಗೆ ತಿಂಡಿಗಳನ್ನು ಮಾಡುತ್ತಿದ್ದೇನೆ. ಆದರೂ ನನ್ನ ಮಾವನಿಗೆ ಅದು ಸಾಕಾಗಲಿಲ್ಲ. ಏನಾದರೂ ಲೋಪದೋಷಗಳನ್ನು ಕಂಡುಹಿಡಿಯುತ್ತಿದ್ದರು. ಆಗ ಅಕ್ಷಯ್, ನೋಡಪ್ಪ, ಏನಾದರೂ ಹೇಳಿದರೆ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ ಎಂದು ಪ್ರೀತಿಯಿಂದ ವಿವರಿಸಿ ಹೇಳುತ್ತಿದ್ದರು. ಮಾವ ಯಾಕೆ ಇಷ್ಟೊಂದು ಕೋಪಗೊಳ್ಳುತ್ತಾರೆ ಎಂದು ನಾನು 4 ದಿನಗಳಿಂದ ತುಂಬ ಯೋಚಿಸುತ್ತಿದ್ದೆ. 4ನೇ ದಿನ ಮಾವ ಮಾಡಿದ ಗದ್ದಲ ನನ್ನನ್ನು ತುಂಬ ಭೀತಿಗೊಳ್ಳುವಂತೆ ಮಾಡಿತ್ತು. ಅಕ್ಷಯ್ ಬೇಸರದಲ್ಲಿ ಸಪ್ಪೆ ಮುಖ ಮಾಡಿಕೊಂಡು, ಕ್ಷಮಿಸು ನನ್ನನ್ನು, ಇವತ್ತು ನಾನು ಕಂಪನಿಗೆ ಹೋಗಲೇಬೇಕು. ನಾವು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಇನ್ನೊಂದು ದಿನ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದರು. ಆಗ ನಾನು, ಆಯಿತು, ಪರವಾಗಿಲ್ಲ, ಕೆಲಸನ ಮೊದಲು ನೋಡೋಣ, ಇನ್ನು ಬೇರೆ ದಿನ ಯಾವತ್ತಾದರೂ ಹೊರಗಡೆ ಹೋಗೋಣ, ಅದಕ್ಕೇನಂತೆ ಎಂದು ಅವರನ್ನು ಸಮಾಧಾನ ಮಾಡಿ ಕಳಿಸಿದೆ. ನನಗೆ ನನ್ನ ಗಂಡನ ಜೊತೆ ವಾದ ಮಾಡಿ ಜಗಳಕ್ಕಿಳಿಯಲು ಇಷ್ಟ ಇರಲಿಲ್ಲ. ಸಂತೋಷದಲ್ಲಿ ಅವರನ್ನು ಕಂಪನಿಗೆ ಕಳಿಸಿದ್ದೆ. ನಾನು ಅಡುಗೆ ಮನೆಗೆ ಬಂದು ಪಾತ್ರೆಗಳನ್ನು ತೊಳೆಯುತ್ತಿದ್ದೆ. ಮನೆಯ ಎಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು. ನಾನು ಮದುವೆಯಾಗಿ ಬರುವುದಕ್ಕಿಂತ ಮುಂಚೆ ಒಬ್ಬಳು ಕೆಲಸದಾಳು ಈ ಮನೆಯಲ್ಲಿ ಕೆಲಸಕ್ಕೆ ಇದ್ದಳು. ಮಾವ ಅವಳನ್ನು ಕೆಲಸದಿಂದ ತೆಗೆದು ಹಾಕಿದ್ರು. ಆದರೆ ಇನ್ನು ಮುಂದೆ ಸೊಸೆ ಮನೆಯಲ್ಲಿ ಇದ್ದಾಳೆ, ನಿನ್ನ ಅಗತ್ಯ ಇಲ್ಲ ಎಂದು ಅವಳನ್ನು ತೆಗೆದು ಹಾಕಿದ್ರು. ಮನೆಯ ಎಲ್ಲ ಕೆಲಸವನ್ನು ಮಾಡಿಟ್ಟು ನಾನು ನನ್ನ ರೂಮಿಗೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಅಂತ ಹೋದೆ. ಸದ್ಯ ಇವತ್ತಿನ ಎಲ್ಲ ಕೆಲಸ ಮುಗಿತು ಎಂದು ನಿಟ್ಟಿಸಿರು ಬಿಟ್ಟು ಸ್ವಲ್ಪ ಸಮಯ ಮಲಗೋಣ ಎಂದು ಮಲಗಿಕೊಂಡೆ. ಅಷ್ಟರಲ್ಲಿ ಹೊರಗಡೆಯಿಂದ ಮಾವ ನನ್ನನ್ನು ಕರೆಯುತ್ತಿದ್ದರು. ಅಯ್ಯೋ ದೇವ್ರೆ, ಮಾವ ಯಾಕೆ ಕರೆಯುತ್ತಿದ್ದಾರೆ ಎಂದು ತಕ್ಷಣ ಎದ್ದು ಮಾವನ ರೂಮಿಗೆ ಹೋದೆ. ಅವರು ಅಲ್ಲಿ ರೂಮಿನಲ್ಲಿ ಕೂತಿದ್ದರು. ಅಲ್ಲಿ ಹೋಗಿ, ಏನು ಮಾವ ಎಂದು ಕೇಳುತ್ತಿದ್ದೆ. ಅವರು ಆಗ ನನ್ನನ್ನು ತಲೆಯಿಂದ ಕಾಲಿನವರೆಗೆ ದುರುಗುಟ್ಟಿ ನೋಡುತ್ತಿದ್ದರು. ನನಗೆ ಅವರ ಆ ನೋಟ ತುಂಬ ಭಯ ಹುಟ್ಟಿಸಿತು. ಅವರು ಕರೆದ ಧ್ವನಿ ಕೇಳಿ ಗಾಬರಿಯಿಂದ ಮೈಮೇಲೆ ದುಪ್ಪಟ ಹಾಕಿಕೊಳ್ಳುವುದನ್ನು ಮರೆತು ಬಿಟ್ಟಿದ್ದೆ. ನಾನು ಸ್ವಲ್ಪ ನಡುಗುವ ಧ್ವನಿಯಲ್ಲಿ, ಮಾವ, ಯಾಕೆ ಕರೆದ್ರಿ? ಏನಾದರೂ ಬೇಕಿತ್ತಾ ಎಂದು ಕೇಳಿದೆ. ಆಗ ಅವರು, ಹೌದು, ನನಗೆ ಹಾಲು ಬೇಕು, ಹಾಲು ಎಂದು ಕೇಳಿದರು. ಅವರು ಹಾಲು ಬೇಕು ಎಂದು ಕೇಳಿದಾಗ ಯಾಕೋ ನನಗೆ ಕೆಟ್ಟ ಭಾವನೆಯಿಂದ ಕೇಳುತ್ತಿದ್ದಾರೆ ಎಂದು ಅನಿಸಿತು. ನಾನು ಮಾವ ಅಂದರೆ ತಂದೆಯ ಸಮಾನ. ಅವರು ತನ್ನ ಸೊಸೆಯನ್ನು ಬೇರೆ ರೀತಿಯಲ್ಲಿ ನೋಡುವುದಿಲ್ಲ, ತನ್ನ ಹೆತ್ತ ಮಗಳಂತೆ ನೋಡುತ್ತಾರೆ ಎಂದು ನಾನು ಅಂದುಕೊಂಡೆ. ಆದರೆ ಮಾವನ ನೋಟ ಯಾಕೋ ನನಗೆ ವಿಚಿತ್ರ ಅನಿಸಿತು. ನಾನು ತಕ್ಷಣ ಅಡುಗೆ ಮನೆಗೆ ಬಂದೆ. ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. 1 ಲೋಟ ಹಾಲನ್ನು ಬಿಸಿ ಮಾಡಿ ಮಾವನ ಕೋಣೆಗೆ ತೆಗೆದುಕೊಂಡು ಹೋದೆ. ಹಾಲಿನ ಲೋಟವನ್ನು ಅಲ್ಲೇ ಹತ್ತಿರ ಇದ್ದ ಮೇಜಿನ ಮೇಲೆ ಇಟ್ಟು ನಾನು ಮಾವನ ರೂಮಿನಿಂದ ಹೊರಗಡೆ ಹೋಗಲು ಮುಂದಾದೆ. ಆಗ ಮಾವ, ನೀನು ಸ್ವಲ್ಪ ಇಲ್ಲಿ ಕುಳಿತುಕೋ, ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡುವುದಿದೆ ಎಂದು ಹೇಳಿದರು. ನೋಡು, ನಾನು ಮನೆಯಲ್ಲಿ ತುಂಬ ಸಮಯದಿಂದ ಒಂಟಿಯಾಗಿದ್ದೇನೆ. ಈಗ ನಿನ್ನನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಇಲ್ಲ. ನನಗೆ ಒಬ್ಬಂಟಿಯಾಗಿ ಕುಳಿತುಕೊಳ್ಳಲು ತುಂಬ ಬೇಜಾರಾಗುತ್ತೆ. ಆದರೆ ಯಾರ ಜೊತೆ ಹೇಳುವ ಹಾಗೆ ಇಲ್ಲ. ಮಾವನ ಆ ಮಾತನ್ನು ಕೇಳಿ ನನಗೆ ಇನ್ನೂ ಚಿಂತೆ ಜಾಸ್ತಿ ಆಯಿತು. ಅದು ಅಲ್ಲದೆ ಮಾವನ ರೂಮಿನಲ್ಲಿ 1 ಹಾಸಿಗೆ ಮತ್ತು 1 ಕಪಾಟು ಬಿಟ್ಟರೆ ಬೇರೆ ಕುರ್ಚಿ ಸಹ ಇರಲಿಲ್ಲ. ಮಾವ ನಾನು ಹಾಸಿಗೆಯ ಮೇಲೆ ಕುಳಿತುಕೊಳ್ಳುವಂತೆ ಒತ್ತಾಯಿಸಿದರು. ನಾನು ಮಾವನಿಗಿಂತ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡೆ. ಅವರು ಒಂದೊಂದು ವಿಷಯಗಳನ್ನು ಮಾತನಾಡಲು ಪ್ರಾರಂಭಿಸಿದರು. ಅವರು ಹಾಲಿನ ಲೋಟವನ್ನು ತೆಗೆದುಕೊಂಡು ಕುಡಿಯಲು ಪ್ರಯತ್ನಿಸಿದಾಗ, ಓಹೋ, ಹಾಲು ತುಂಬ ಬಿಸಿಯಾಗಿದೆ ಎಂದು ಹೇಳಿದರು. ಇದನ್ನು ನಾನು ಹೇಗೆ ಕುಡಿಯಲಿ? ಹಾಗೆ ಹೇಳುತ್ತಲೇ ಅವರ ನೋಟ ನನ್ನ ದೇಹದ ಮೇಲೆ ಇತ್ತು.
ನನಗೆ ಯಾಕೋ ಇದು ಸರಿಯಿಲ್ಲ ಅಂತ ಅನಿಸಿತು. ನನ್ನ ಇಡೀ ದೇಹ ಬೆವರತೊಡಗಿತು. ನಾನೀಗ ಚಿಂತೆಗೆ ಒಳಗಾದೆ. ಆಗ ಅವರು, ನೋಡು, ಇದನ್ನು ಸ್ವಲ್ಪ ತಣ್ಣಗಾಗಿಸಿಕೊಂಡು ಬಾ ಎಂದು ಮಾವ ಹೇಳಿದರು. ನಾನು ಹಾಲಿನ ಲೋಟವನ್ನು ಹಿಡಿದು ಎದ್ದು ನಿಂತೆ. ಕಳೆದ 4 ದಿನಗಳಿಂದ ನನ್ನ ಗಂಡ ನನ್ನ ಜೊತೆಯಲ್ಲಿ ಇಲ್ಲದಿದ್ದಾಗ ಮಾವ ತುಂಬ ಕೋಪದಲ್ಲಿ ಮಾತನಾಡುತ್ತಿದ್ದರು. ಆದರೆ ಇವತ್ತು ನನ್ನ ಜೊತೆ ಮಾತನಾಡುವಾಗ ತುಂಬ ಮೃದು ಸ್ವಭಾವದ ವ್ಯಕ್ತಿಯಂತೆ ಕಾಣುತ್ತಿದ್ದರು. ತನ್ನಲ್ಲಿರುವ ಎಲ್ಲ ಕೋಪ ದ್ವೇಷವನ್ನು ನನ್ನ ಗಂಡನ ಮೇಲೆ ತೋರಿಸುತ್ತಿದ್ದರು. ಹಾಗಾದರೆ ಇವರು ಯಾಕೆ ಅಷ್ಟೊಂದು ಕೋಪಗೊಳ್ಳುತ್ತಾರೆ? ಈಗ ಆ ಕೋಪ ಎಲ್ಲಿದೆ ಎಂದು ನಾನು ಯೋಚಿಸತೊಡಗಿದೆ. ಸೊಸೆ ತನ್ನ ಮಾವನನ್ನ ತಂದೆಯಂತೆ ಗೌರವದಿಂದ ಕಾಣಬೇಕು. ಮಾವ ಕೂಡ ತನ್ನ ಸೊಸೆಯನ್ನ ಮಗಳಂತೆ ನೋಡಬೇಕು. ಈ ಸಂಬಂಧದಲ್ಲಿ ಶಿಷ್ಟಾಚಾರ ಅತ್ಯಂತ ಮುಖ್ಯವಾಗಿರುತ್ತದೆ. ಮಾವನಿಗೆ ಒಂದು ಬುದ್ಧಿವಂತಿಕೆಯ ಜವಾಬ್ದಾರಿ ಇರುತ್ತದೆ. ಅವರು ಸೊಸೆಯ ನೈತಿಕ ಬಲವಾಗಿ ನಿಲ್ಲಬೇಕು, ಸಹಾಯ ಮಾಡಬೇಕು. ಆದರೆ ಯಾವುದೇ ರೀತಿಯ ಅಸಭ್ಯ ವರ್ತನೆ ಅಥವಾ ತೊಂದರೆ ಮಾಡಬಾರದು ಎಂದು ನನಗೆ ತಿಳಿದಿತ್ತು. ಆದರೆ ಮಾವನ ಬದಲಾದ ಸ್ವಭಾವ ನನಗೆ ಯಾಕೋ ಸರಿಯಿಲ್ಲ ಎಂದು ಅನಿಸಿತು. ನಾನು ಹಾಲನ್ನು ಆರಿಸಿ ಲೋಟಕ್ಕೆ ಹಾಕಿ ಮತ್ತೆ ತೆಗೆದುಕೊಂಡು ಹೋದೆ. ಆಗ ರೂಮಿನಲ್ಲಿ ಮಾವ ನನಗಾಗಿ ಕಾಯುತ್ತಿದ್ದರು. ನಾನು ಹಾಲನ್ನು ಅವರ ಕೈಗೆ ನೀಡಲು ಹೋದಾಗ ಅವರು ಹಾಲಿನ ಲೋಟದ ಜೊತೆ ನನ್ನ ಕೈಯನ್ನು ಹಿಡಿದುಕೊಂಡರು. ನಾನು ತಕ್ಷಣ ನನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡೆ. ಆಗ ನನಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಅನಿಸುತ್ತಿತ್ತು. ಕೈಯನ್ನು ಎಳೆದು ಅವರ ರೂಮಿನಿಂದ ಹೊರಗೆ ಬರಲು ಮುಂದಾದೆ. ಆಗ ಮಾವ, ನೀನು ಯಾಕೆ ಹೊರಗಡೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಾ, ಬಾ, ನನ್ನ ಹತ್ತಿರ ಕುಳಿತುಕೋ, ನನ್ನ ಜೊತೆ ಮಾತನಾಡು ಎಂದು ಸಮಾಧಾನದಿಂದ ಹೇಳಿದರು. ಅವರ ಮಾತಿನ ಶೈಲಿ ತುಂಬ ಅಸಹ್ಯ ಎಂದು ನನಗೆ ಅನಿಸಿತು. ನನ್ನ ಜೊತೆ ಕೂತ್ಕೋ ಎಂದು ಹೇಳುತ್ತಿದ್ದರು. ಅವರ ಈ ವಿಚಿತ್ರವಾದ ವರ್ತನೆ ನನ್ನನ್ನು ತುಂಬ ಭಯಗೊಳಿಸಿತು. ನೋಡು, ನೀನು ಮದುವೆಯಾದ 2ನೇ ದಿನ ಒಂದು ಫ್ಯಾನ್ಸಿ ಸೀರೆಯನ್ನು ಹುಟ್ಟುಕೊಂಡಿದ್ದೆ ಅಲ್ವಾ? ನೀಲಿ ಬಣ್ಣ ಇರುವಂತಹ ಸೀರೆ ಚೆನ್ನಾಗಿ ಕಾಣಿಸ್ತಿತ್ತು. ನೀನು ಇವತ್ತು ಕೂಡ ಅದನ್ನೇ ಉಟ್ಟುಕೋ ಎಂದು ಹೇಳಿದರು. ಅದನ್ನು ಕೇಳಿದ ತಕ್ಷಣ ನನಗೆ ಛೀ, ಇವನೆಂಥ ಮನುಷ್ಯ ಎಂದು ಅನಿಸಿತು. ಈ ರೀತಿಯ ಮಾತುಗಳು ನನ್ನ ಗಂಡ ನನ್ನ ಜೊತೆ ಮಾತನಾಡಬೇಕಿತ್ತು. ಇವರು ನನ್ನ ಮಾವ ಯಾಕೆ ಈ ರೀತಿ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ನನಗೆ ತುಂಬ ಭಯ ಆಯಿತು. ಮತ್ತೆ ಪ್ರತಿದಿನ ನನ್ನ ಗಂಡ ಮನೆಯಿಂದ ಹೊರಟ ನಂತರ ನನ್ನ ಮಾವ ಏನಾದರೂ ಒಂದು ನೆಪದಲ್ಲಿ ಅಸಹ್ಯವಾಗಿ ನನ್ನ ಜೊತೆ ವರ್ತಿಸಲು ಪ್ರಯತ್ನಿಸುತ್ತಿದ್ದರು. ನಾನು ಹೇಗೋ ಬಹಳ ಕಷ್ಟದಿಂದ ತಪ್ಪಿಸಿಕೊಂಡು ಇರುತ್ತಿದ್ದೆ. ಅವರು ಉದ್ದೇಶಪೂರ್ವಕವಾಗಿ ಏನಾದರೂ ಒಂದು ನೆಪ ಇಟ್ಟುಕೊಂಡು ನನ್ನನ್ನು ಅವರ ರೂಮಿಗೆ ಕರೆಯುತ್ತಿದ್ದರು. ಒಟ್ಟಾರೆ ನಾನು ಅವರ ರೂಮಿನಲ್ಲಿ ಸಿಲುಕಬೇಕು ಎಂದು ಅವರು ಪ್ರಯತ್ನಿಸುತ್ತಿದ್ದರು. ನನಗೆ ಕೈಕಾಲು ತುಂಬ ನೋವಾಗುತ್ತಿದೆ, ಮಸಾಜ್ ಮಾಡು ಎಂದು ಹೇಳುತ್ತಿದ್ದರು. ನಾನು ಮಾವನಿಗೆ ನೇರವಾಗಿ ಇಲ್ಲ, ನಾನು ಮಾಡುವುದಿಲ್ಲ ಎಂದು ಹೇಳಲು ಆಗುತ್ತಿಲ್ಲ, ಅಥವಾ ನಾನು ಮಾಡುತ್ತೇನೆ ಎಂದು ಹೇಳಲು ಆಗುತ್ತಿರಲಿಲ್ಲ. ಅವರ ಸ್ಪರ್ಶ ನನಗೆ ತುಂಬ ಕಷ್ಟವನ್ನು ಕೊಡುತ್ತಿತ್ತು, ಜೊತೆಗೆ ಅಸಹ್ಯವಾಗುತ್ತಿತ್ತು. ಅವರು ಎಲ್ಲ ಕೆಲಸದಲ್ಲೂ ಬಲವಂತ ಮಾಡುತ್ತಿದ್ದರು. ಕೆಲವೊಂದು ಸಲ ನಾವು ಒಬ್ಬರಿಗೆ ಒಂದು ಗೌರವ ಸ್ಥಾನಮಾನ ಕೊಟ್ಟಿರುತ್ತೇವೆ. ಅವರು ಈ ರೀತಿ ನಮ್ಮ ಜೊತೆ ವರ್ತಿಸಿದಾಗ ನಮಗೆ ಏನು ಮಾಡಬೇಕು ಎಂದು ಗೊತ್ತಾಗುವುದಿಲ್ಲ. ಮಾವ, ಮನೆಯಲ್ಲಿ ನನಗೆ ಬೇಕಾದಷ್ಟು ಕೆಲಸ ಇದೆ, ಇನ್ನೂ ಪಾತ್ರೆ ತೊಳೆದಿಲ್ಲ, ಮನೆ ಒರೆಸಿಲ್ಲ ಎಂದು ಹೇಳುತ್ತಿದ್ದೆ. ನನಗೆ ಮನೆಯಲ್ಲಿ ತುಂಬ ಭಯದ ವಾತಾವರಣ ಸೃಷ್ಟಿಯಾಯಿತು. ಹೇಗೋ ಪ್ರತಿದಿನ ಅವರಿಂದ ತಪ್ಪಿಸಿಕೊಳ್ಳುತ್ತಿದ್ದೆ. ಗಂಡನಲ್ಲಿ ಹೇಳಲು ಧೈರ್ಯ ಬರಲಿಲ್ಲ. ಎಷ್ಟು ದಿನ ಎಂದು ನಾನು ಮಾವನಿಂದ ದೂರವಿರಲು ಪ್ರಯತ್ನಿಸಬಹುದು? ಇವರ ಕೆಟ್ಟ ದೃಷ್ಟಿಯಿಂದ ನಾನು ಎಷ್ಟು ಸಮಯ ತಪ್ಪಿಸಿಕೊಂಡಿರಬಹುದು? ನನಗೆ ನನ್ನ ಜೀವನ ಮುಖ್ಯವಾಗಿತ್ತು. ಅದರಲ್ಲೂ ಮಾವನ ಮರ್ಯಾದೆಯನ್ನು ಉಳಿಸಬೇಕಿತ್ತು. ನಾನು ಹೇಗಾದರೂ ನನ್ನ ಗಂಡನಲ್ಲಿ ಈ ವಿಷಯವನ್ನು ಮಾತಾಡಬೇಕು ಎಂದು ಅಂದುಕೊಂಡೆ. ಆದರೆ ಹೇಗೆ ಮಾತನಾಡುವುದು ಎಂದು ಧೈರ್ಯ ಬರಲಿಲ್ಲ. ಅವರು ಅಪ್ಪ ಅಂದರೆ ಹೆದರುತ್ತಾರೆ. ಒಂದು ಶಬ್ದ ಕೂಡ ಅಪ್ಪನ ಜೊತೆ ಮಾತನಾಡುವ ಸಮಯದಲ್ಲಿ ಅವರ ಬಾಯಿಂದ ಹೊರಬರುವುದಿಲ್ಲ. ಆಯ್ತಪ್ಪ, ಸರಿಯಪ್ಪ, ಹ್ಞೂ ಅಪ್ಪ, ಅಷ್ಟು ಮಾತ್ರ ಅಲ್ಲದೆ ಒಂದು ಮಾತು ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಒಂದು ದಿನ ಅಡುಗೆ ಮನೆಯಲ್ಲಿ ನಾನು ಎಲ್ಲ ಕೆಲಸವನ್ನ ಮಾಡುತ್ತಿದ್ದೆ. ನನ್ನ ಮಾವ ಇದ್ದಕ್ಕಿದ್ದಂತೆ ಅಡುಗೆ ಮನೆಗೆ ಬಂದರು. ನನ್ನನ್ನು ಹಿಂದಿನಿಂದ ತಬ್ಬಿಕೊಂಡರು. ನಾನು ತಕ್ಷಣ ಅವರನ್ನು ದೂರ ತಳ್ಳಿದೆ. ಆಗ ನನಗೆ ಎಲ್ಲಿಲ್ಲದ ಕೋಪ ಬಂತು. ಜೋರಾಗಿ ತಳ್ಳಿದೆ. ಪಕ್ಕದಲ್ಲಿದ್ದ ಮೇಜಿನ ಹತ್ತಿರ ಬಿದ್ದರು. ಏನಿದು ಮಾವ, ನನ್ನನ್ನು ಏನು ಅಂತ ಅನ್ಕೊಂಡಿದ್ದೀರಾ ಎಂದು ಕೇಳಿ ನಾನು ಭಯದಿಂದ ನಡುಗುತ್ತಿದ್ದೆ. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಹೋಗಿ ನನ್ನ ರೂಮಿಗೆ ಹೋಗಿ ಲಾಕ್ ಹಾಕಿಕೊಂಡೆ ಮತ್ತು ಜೋರಾಗಿ ಅಳತೊಡಗಿದೆ. ನಾನು ನನ್ನ ಮಾವ ನನ್ನ ಜೊತೆ ಈ ರೀತಿ ನಡೆದುಕೊಳ್ಳಬಹುದು ಎಂದು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನನಗೆ ತುಂಬ ಬೇಸರವಾಯಿತು. ನನ್ನ ಮನಸ್ಸು, ಅಯ್ಯೋ ದೇವರೇ, ನನ್ನ ಜೊತೆ ಯಾಕೆ ಹೀಗಾಗುತ್ತಿದೆ? ಯಾಕೆ ಅವರು ನನ್ನಲ್ಲಿ ಈ ರೀತಿ ವರ್ತಿಸುತ್ತಿದ್ದಾರೆ? ನಾನು ನನ್ನ ಮಾವನನ್ನ ಅಪ್ಪನ ಪ್ರೀತಿ ಅಂದುಕೊಂಡಿದ್ದೆ. ಆದರೆ ಇವರ ವಿಚಿತ್ರವಾದ ಈ ಸ್ವಭಾವ ನನ್ನನ್ನು ತುಂಬ ಆತಂಕಕ್ಕೆ ಒಳಗಾಗುವಂತೆ ಮಾಡಿತು. ಇನ್ನು ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡನಲ್ಲಿ ಈ ವಿಷಯವನ್ನು ಮುಚ್ಚಿಡುವುದಿಲ್ಲ. ಏನೇ ಆದರೂ ನಾನು ಹೇಳುತ್ತೇನೆ ಎಂದು ದೃಢ ನಿರ್ಧಾರ ತೆಗೆದುಕೊಂಡೆ. ನಾನು ಪೂರ್ತಿ ದಿನ ಮನೆಯ ಯಾವುದೇ ಕೆಲಸವನ್ನು ಮಾಡದೆ ನನ್ನ ರೂಮಿನ ಒಳಗಡೆ ಕೂತಿದ್ದೆ. ಮಧ್ಯಾಹ್ನ ಮಾವ ಬಂದು ನನ್ನ ರೂಮಿನ ಬಾಗಿಲನ್ನು ಬಡಿದು ಬಾಗಿಲು ತೆಗೆಯುವಂತೆ ಕರೆಯುತ್ತಿದ್ದರು. ಆದರೆ ನಾನು ಏನೂ ಮಾತನಾಡಲಿಲ್ಲ. ಅವರಿಗೆ ಹಸಿವಾಗುತ್ತಿತ್ತು. ಅದಕ್ಕಾಗಿ ಊಟ ಕೊಡುವಂತೆ ಕೇಳುತ್ತಿದ್ದರು. ಆದರೂ ನಾನು ಮೌನವಾಗಿದ್ದೆ. ಒಂದು ವೇಳೆ ಊಟ ಕೊಡಕ್ಕೆ ಎಂದು ಹೊರಗಡೆ ಹೋದರೆ ಏನಾದರೂ ತೊಂದರೆ ಕೊಡ್ತಾರೆ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾನು ಹೊರಗಡೆ ಬರದೆ ಒಳಗೆ ಕುಳಿತಿದ್ದೆ. ನನ್ನ ಗಂಡ ಕೆಲಸದಿಂದ ಬಂದು ಬಾಗಿಲು ತಟ್ಟಿದರು. ಅಕ್ಷತಾ, ನೀನು ಯಾಕೆ ಬಾಗಿಲು ಹಾಕಿ ಒಳಗಡೆ ಇದ್ದೀಯಾ? ಬೆಳಗ್ಗೆಯಿಂದ ಬಾಗಿಲೇ ತೆಗೆಯುತ್ತಿಲ್ಲ, ಏನಾಯಿತು ಎಂದು ಕೇಳಿದರು. ನಾನು ಅವರ ಧ್ವನಿ ಕೇಳುತ್ತಿದ್ದಂತೆ ಬಾಗಿಲು ತೆರೆದೆ.
ನಾನು ಬಾಗಿಲು ತೆಗೆದಾಗ ಅಪ್ಪ ಮಗ ಇಬ್ಬರು ಕೋಪದಿಂದ ನೋಡುತ್ತಿದ್ದರು. ಏನಾಗಿದೆ ಅಕ್ಷತಾ ನಿನಗೆ ಎಂದು ನನ್ನ ಗಂಡ ಕೋಪದಲ್ಲಿ ಕೇಳಿದರು. ನನ್ನ ಅಪ್ಪ ಬೆಳಗ್ಗೆಯಿಂದ ಊಟ ಮಾಡದೆ ಹಸಿದುಕೊಂಡು ಒದ್ದಾಡುತ್ತಿದ್ದಾರಂತೆ. ನೀನು ಏನು ಮಾಡುತ್ತಿದ್ದೀಯಾ ಇಲ್ಲಿ ಎಂದು ಕೇಳಿದರು. ಅಕ್ಷತಾ, ನನ್ನ ಅಪ್ಪನಿಗೆ ಶುಗರ್ ಮತ್ತು BP ಎಲ್ಲ ಕಾಯಿಲೆಗಳು ಇವೆ. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೊಡಬೇಕು ಎಂದು ನಿನಗೆ ಗೊತ್ತಿಲ್ವಾ? ಒಂದು ವೇಳೆ ತಿನ್ನದಿದ್ರೆ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆಗುವುದಿಲ್ವಾ? ಎಷ್ಟು ಹೇಳಿದರೂ ನಾಚಿಕೆ ಅನ್ನೋದೇ ನಿನಗೆ ಇಲ್ಲ ಎಂದು ನನ್ನನ್ನು ಬೈಯುತ್ತಾ, ಏನಾದರೂ ಆದರೆ ಇದಕ್ಕೆ ಯಾರು ಜವಾಬ್ದಾರರು ಎಂದು ಕೂಡ ಹೇಳಿದರು. ಆಗ ನನ್ನ ತಾಳ್ಮೆ ಕೆಟ್ಟು ಹೋಯಿತು. ನೋಡಿ, ನಿಮ್ಮ ತಂದೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ನೀವು ಬೇರೆ ಯಾರನ್ನಾದರೂ ನೋಡಿಕೊಳ್ಳಿ ಎಂದು ಹೇಳಿದೆ. ಆಗ ನನ್ನ ಮಾವ, ನೋಡು, ಮದುವೆಯಾಗಿ 1 ವಾರ ಕೂಡ ಆಗಿಲ್ಲ. ನಿನ್ನ ಹೆಂಡತಿ ಹೇಗೆ ಮಾತನಾಡುತ್ತಿದ್ದಾಳೆ? ಅವಳ ನಿಜ ಮುಖವನ್ನು ಈಗ ತೋರಿಸಲು ಹೊರಟಿದ್ದಾಳೆ. ನನಗೆ ಮೊದಲೇ ಗೊತ್ತಿತ್ತು ಈ ಹುಡುಗಿಯರು ಇದೇ ರೀತಿ ಮಾಡುತ್ತಾರೆ ಎಂದು. ಮದುವೆಗೆ ಮುಂಚೆ ತುಂಬ ಒಳ್ಳೆಯವರ ಹಾಗೆ ಕಾಣುತ್ತಾರೆ. ಮದುವೆಯಾದ ನಂತರ ತಾವು ಹೇಗಾದರೂ ಮಾಡಿ ಆ ಮನೆಯಿಂದ ಹೋಗಬೇಕು, ಬೇರೆ ಮನೆ ಮಾಡಬೇಕು, ಅವರ ಕುಟುಂಬಸ್ಥರನ್ನು ಬಿಟ್ಟು ನಾನು ನನ್ನ ಗಂಡ ಬದುಕಬೇಕು ಎಂದು ಕನಸು ಕಾಣುತ್ತಾರೆ ಎಂದು ಮಾವ ಹೇಳಿದರು. ತಂದೆಯ ಮಾತನ್ನ ಕೇಳಿ ನನ್ನ ಗಂಡ, ಅಕ್ಷತಾ, ಇನ್ನು ಮುಂದೆ ನನ್ನ ಅಪ್ಪನ ಬಗ್ಗೆ ಏನಾದರೂ ಒಂದು ಮಾತು ಹೇಳಿದರೆ ತಕ್ಷಣ ನಿನಗೆ ಡೈವರ್ಸ್ ನೀಡುತ್ತೇನೆ. ನಿನ್ನ ಕೈಗೆ ಡೈವರ್ಸ್ ಪತ್ರವನ್ನು ಕೊಟ್ಟೇ ಕೊಡುತ್ತೇನೆ. ಇದನ್ನು ನೆನಪಿನಲ್ಲಿ ಇಟ್ಟುಕೋ. ಅವರ ಮಾತು ಕೇಳುತ್ತಿದ್ದಂತೆ ನನ್ನ ಕಣ್ಣು ತುಂಬಿತು. ಯಾಕಂದರೆ ನನ್ನ ಅಪ್ಪನಿಗೆ 4 ಹೆಣ್ಣು ಮಕ್ಕಳಿದ್ರು. ಬಹಳ ಕಷ್ಟದಿಂದ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿಸುವಾಗ ಚಿನ್ನ, ವರದಕ್ಷಿಣೆ ಇವುಗಳನ್ನು ಕೊಟ್ಟು ಮದುವೆ ಮಾಡಿದ್ರು. ಅದು ಅಲ್ಲದೆ ಮದುವೆ ಸಮಯದಲ್ಲಿ ನನ್ನ ಅಮ್ಮ ಅತ್ತೆ ಮನೆಗೆ ಕಳಿಸುವಾಗ ಯಾವುದೇ ಕಾರಣಕ್ಕೂ ಗಂಡನ ಮನೆಯಲ್ಲಿ ಜಗಳವಾಡಿ ತವರು ಮನೆಗೆ ಬರಬಾರದು ಎಂದು ಹೇಳಿದ್ದರು. ನನಗೆ ಬೇರೆ ದಾರಿ ಇಲ್ಲದೆ ಗಂಡನ ಮಾತು ಕೇಳಬೇಕಾಯಿತು. ಅವರ ಸೂಚನೆಯಂತೆ ನಡೆಯಲೇಬೇಕಾಯಿತು. ಆದರೆ ಮಾವನ ತೊಂದರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಿತ್ತು. ಅವರು ಹೇಳಿದ ಕೆಲಸವನ್ನು ನಾನು ಮಾಡಬೇಕಾಗಿತ್ತು. ಒಂದು ವೇಳೆ ಮಾಡದಿದ್ದರೆ ಅವರು ನನ್ನ ಗಂಡನಲ್ಲಿ ಚಾಡಿ ಹೇಳಿಬಿಡುತ್ತಿದ್ದರು. ಆಗ ನನ್ನ ಗಂಡ ನನಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು. ಅದು ಅಲ್ಲದೆ ತಂದೆ ಹೇಳಿದ ಮಾತು ಕೇಳುತ್ತಿಲ್ಲ ಎಂದು ಗೊತ್ತಾದರೆ ಕೋಪಗೊಂಡು ನನ್ನ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದರು. ಈ ಭಯ ನನ್ನೊಳಗೆ ಸದಾ ಕಾಡುತ್ತಿತ್ತು. ಮಾವನ ಜೊತೆ ಮನೆಯಲ್ಲಿದ್ದು ಭಯದಿಂದ ದಿನಗಳನ್ನು ಕಳೆಯತೊಡಗಿದೆ. ನನ್ನ ಗಂಡನ ಬಳಿ ಮಾವನ ಬಗ್ಗೆ ಹೇಳಲು ನನಗೆ ಸಾಧ್ಯವಾಗಲಿಲ್ಲ. ನಾನು ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ಹೇಳಿದರೆ ಅವರು ಖಂಡಿತ ನಂಬುತ್ತಿರಲಿಲ್ಲ. ನನ್ನ ಮಾತು ಸುಳ್ಳು ಎಂದು ವಾದ ಮಾಡುತ್ತಿದ್ದರು. ಅದಕ್ಕಾಗಿ ನಾನು ಅದರಿಂದ ದೂರ ಉಳಿದೆ. ಆದರೆ ಮಾವ ಮಗನಿಗೆ ಹೇಳಿಕೊಡುತ್ತಿದ್ದರು, ಮಗ, ನಿನ್ನ ಹೆಂಡತಿ ನನ್ನ ಮಾತುಗಳನ್ನು ಕೇಳುವುದಿಲ್ಲ. ನಾನು ಅವಳ ಅಪ್ಪ ಅಮ್ಮನಲ್ಲಿ ಮಾತನಾಡುತ್ತೇನೆ. ಯಾಕೆ ನಿಮ್ಮ ಮಗಳು ವಿಚಿತ್ರವಾಗಿ ವರ್ತಿಸುತ್ತಾಳೆ ಎಂದು ನಾನು ಅವರಲ್ಲಿ ಕೇಳುತ್ತೇನೆ ಎಂದು ಮಾವ ಹೇಳುತ್ತಿದ್ದರು. ಆಗ ನನ್ನ ಗಂಡ, ಅವಳ ತಲೆ ಸರಿಯಿಲ್ಲ, ನೀವು ಚಿಂತೆ ಮಾಡಬೇಡಿ, ನಾನು ಅವಳನ್ನು ಸರಿಪಡಿಸುತ್ತೇನೆ ಎಂದು ಹೇಳಿದರು. ನಾನು ಕೋಪದಿಂದ ಅವರ ಕಡೆ ನೋಡುತ್ತಿದ್ದೆ. ಮನೆಯಲ್ಲಿ ಯಾವಾಗಲೂ ಈ ರೀತಿಯ ಕಿರಿಕಿರಿ ಆಗುತ್ತಲೇ ಇತ್ತು. ನನ್ನ ಗಂಡ, ನಿನಗೆ 10 ಜನರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೊಟ್ಟಿದ್ದೇನಾ ಎಂದು ಕೇಳಿದರು. ಮತ್ತು ಹೇಳಿದರು, ನನಗೆ ಅಮ್ಮ ಇಲ್ಲ, ತಂಗಿಯರಿಲ್ಲ, ಇರುವುದು ನನ್ನ ತಂದೆ ಒಬ್ಬರೇ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಿನಗೆ ಸಾಧ್ಯವಿಲ್ಲವೇ? ಎಲ್ಲ ಹುಡುಗಿಯರು ಆಸೆ ಪಡುತ್ತಾರೆ ಗಂಡನ ಮನೆಯಲ್ಲಿ ಯಾರೂ ಇಲ್ಲದ ಕುಟುಂಬ ಸಿಗಬೇಕು ಅಂತ. ಆದರೆ ನಿನಗೆ ಸಿಕ್ಕರೂ ಸಹ ನೀನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದರು. ಆಗ ನಾನು ಹೇಳಿದೆ, ನನಗೆ ಅತ್ತೆ ನಾದಿನಿಯರು ಇದ್ದಿದ್ರೆ ನಾನು ನೆಮ್ಮದಿಯಾಗಿ ಈ ಮನೆಯಲ್ಲಿ ಇರುತ್ತಿದ್ದೆ. ಆದರೆ ನಾನು ಹೇಳೋದು ಏನಂದರೆ, ನೀವು ನಿಮ್ಮ ತಂದೆಗೆ ಇನ್ನೊಂದು ಮದುವೆ ಮಾಡಿಸಿ ಎಂದು ಹೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆ ನನ್ನ ಗಂಡ ನನ್ನ ಕೆನ್ನೆಗೆ ಬಲವಾಗಿ ಹೊಡೆದರು. ಏನು ಮಾತನಾಡುತ್ತಿದ್ದೀಯಾ? ಈ ಮಾತು ಹೇಳುವುದಕ್ಕೂ ಒಂದು ಇತಿಮಿತಿ ಬೇಡವೇ? ನನ್ನ ಈ ವಯಸ್ಸಿನಲ್ಲಿ ತಂದೆಗೆ ಇನ್ನೊಂದು ಮದುವೆ ಮಾಡಿಸಬೇಕಾ? ನಿನಗೆ ನಾಚಿಕೆ ಆಗೋದಿಲ್ವೇ ಈ ರೀತಿ ಹೇಳುವುದಕ್ಕೆ ಎಂದು ಹೇಳಿದರು. 2 ಹೊತ್ತು ಊಟ ತಿಂಡಿ ಮಾಡಿಕೊಡೋದು ನಿನಗೆ ಕಷ್ಟವಾಗುತ್ತಿದೆ ಅಲ್ಲ ಕಣೆ. ಪ್ರತಿದಿನ ಮಾಡಿದ ಅಡುಗೆಯಲ್ಲಿ ಸ್ವಲ್ಪ ಅವರಿಗೆ ಕೊಟ್ಟರೆ ಆಯಿತು. ಅದಕ್ಕೋಸ್ಕರ ನೀನು ಅಪ್ಪನಿಗೆ ಮದುವೆ ಮಾಡಿಸಿ ಎಂದು ಹೇಳುತ್ತಿದ್ದೀಯಲ್ಲ. ನಿನಗೆ ನನ್ನ ಅಪ್ಪ ಇಷ್ಟೊಂದು ಭಾರವಾಗುತ್ತಿದ್ದಾರೆ ಎಂಬುದು ನನಗೆ ಈಗ ಅರ್ಥವಾಗುತ್ತಿದೆ ಎಂದು ಕೂಗಾಡಿದರು. ಆಗ ನಾನು, ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿದೆ. ಆದರೆ ಅವರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಅಪ್ಪನಿಗೆ 65 ವರ್ಷ. ಈಗ ಅವರು ಶುಗರ್, BP ಇನ್ನು ಬೇರೆ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಈ ವಯಸ್ಸಿನಲ್ಲಿ ಅವರು ಮತ್ತೊಬ್ಬ ಮಹಿಳೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೇ ಎಂದು ಕೇಳಿದರು. ಆದರೆ ನಿಮ್ಮ ತಂದೆ ನನ್ನ ಜೊತೆ ಕೆಟ್ಟ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂಬುದನ್ನು ನನಗೆ ಹೇಳಲು ಧೈರ್ಯವೇ ಸಾಕಾಗುತ್ತಿರಲಿಲ್ಲ. ಹೇಳಿದರೂ ಅವರು ನನ್ನನ್ನು ನಂಬುತ್ತಿರಲಿಲ್ಲ. ಆದ್ದರಿಂದ ನಾನು ಮತ್ತೆ ಕೇಳಿದೆ, ನೀವು ಅವರಿಗೆ ಮದುವೆ ಮಾಡಿಸಿ ಎಂದು. ನಾನು ಮಾವ ಮತ್ತು ಅತ್ತೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ಧಳಾಗಿದ್ದೇನೆ ಎಂದು ಹೇಳಿದೆ. ಅದನ್ನು ಕೇಳುತ್ತಿದ್ದಂತೆ ನನ್ನ ಗಂಡ ನಗಲು ಪ್ರಾರಂಭಿಸಿದರು. ನಿನಗೆ ಒಬ್ಬರ ಕೆಲಸವನ್ನೇ ಮಾಡಲು ಸಾಧ್ಯವಾಗುತ್ತಿಲ್ಲ, ಇನ್ನೊಬ್ಬರ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ ರೆಡಿಯಾಗಿದ್ದೀಯಾ? ನೀನು ಯಾವ ಮಾತು ಬೇಕಾದರೂ ಹೇಳಬಹುದೇ? ಯೋಚನೆ ಮತ್ತು ಮಾತಿಗೆ ಇತಿಮಿತಿ ಅನ್ನುವುದು ಇರಬೇಕು ಅಲ್ಲವೇ ಎಂದರು. ಅಕ್ಷತಾ, ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ನೀನು ಈಗ ನಿನ್ನ ಲಾಭಕ್ಕಾಗಿ ಇದನ್ನು ಮಾಡಲು ಹೊರಟಿದ್ದೀಯಾ? ಅದು ಸಾಧ್ಯವಾಗದ ಮಾತು. ವ್ಯವಹಾರ, ಫ್ಯಾಕ್ಟರಿ ಎಲ್ಲವೂ ನಮ್ಮ ತಂದೆಯ ಹೆಸರಲ್ಲಿದೆ. ಅವರಿಗೆ ಇನ್ನೊಂದು ಮದುವೆ ಮಾಡಿಸಿ ಮತ್ತೆ ಅವರ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬಂದು ಬಿಟ್ಟರೆ ಎಲ್ಲವೂ ಅವರ ವಶದಲ್ಲಿ ಇಟ್ಟುಕೊಳ್ಳುತ್ತಾರೆ. ಅದರ ಬಗ್ಗೆ ನಿನಗೆ ಅರಿವು ಇರಲಿ. ನನ್ನನ್ನು ಮತ್ತು ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕುತ್ತಾರೆ ಅಷ್ಟೇ. ನಿನಗೆ ಅಪ್ಪನ ಕೋಪ ಗೊತ್ತಲ್ವಾ? ಅದನ್ನು ಹೇಳುವ ಅವಶ್ಯಕತೆ ಬೇಡ.
ಅದಕ್ಕೋಸ್ಕರ ನಾನು ಅಪ್ಪ ಎಷ್ಟೇ ಕೋಪ ಮಾಡಿಕೊಂಡ್ರೂ ತಾಳ್ಮೆಯಿಂದ ಸಹಿಸಿಕೊಂಡು ಹೋಗುತ್ತಿದ್ದೇನೆ. ನೀನು ಅಂದುಕೊಂಡಿರಬಹುದು, ಅಪ್ಪ ಇಷ್ಟು ಕೋಪದಲ್ಲಿ ನನ್ನನ್ನು ಮಾತನಾಡಿಸಿದರೂ ನಾನು ಯಾಕೆ ಮೌನವಾಗಿ ಇರುತ್ತೇನೆ, ಯಾಕೆ ನನಗೆ ಮಾತನಾಡಲು ಆಗುತ್ತಿಲ್ಲ ಎಂದು. ಆದರೆ ನಾನು ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದವನ ರೀತಿ ಮೌನವಾಗಿದ್ದೇನೆ. ನೀನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸುವುದನ್ನು ಹೇಳಬೇಡ ಎಂದು ಅವರು ಹೇಳಿ ರೂಮಿನಿಂದ ಹೊರಗಡೆ ಹೋದರು. ಆದರೆ ಏನು ಮಾಡುವುದು ಎಂದು ನಾನು ಯೋಚಿಸುತ್ತಿದ್ದೆ. ನನ್ನ ಮಾವನ ಕೆಟ್ಟ ವರ್ತನೆ ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ವೇಳೆ ತವರು ಮನೆಗೆ ಹೋದರೆ ನನ್ನ ಗಂಡನ ಮನೆಯ ನೆಮ್ಮದಿ ಹಾಳು ಮಾಡಲು ಹೊರಟಿದ್ದಾಳೆ ಎಂದು ಮಾವ ಅಂದುಕೊಳ್ಳಬಹುದು. ನಾನು ಏನು ಮಾಡಬೇಕು ಎಂದು ಗೊತ್ತಾಗದೆ ಚಡಪಡಿಸುತ್ತಿದ್ದೆ. ಅಯ್ಯೋ ದೇವರೇ, ಒಂದು ಹೆಣ್ಣಾದರೆ ಎಷ್ಟೊಂದು ಕಷ್ಟಗಳನ್ನು ಸಹಿಸಬೇಕು. ಅದು ಅಲ್ಲದೆ ನಾನು ಎಷ್ಟು ಅಸಹಾಯಕಳಾಗಿದ್ದೇನೆ ಎಂದರೆ ತನ್ನ ಕಷ್ಟವನ್ನು ಯಾರಲ್ಲಿಯೂ ಹೇಳುವ ಹಾಗೆ ಇಲ್ಲ. ಎಲ್ಲವನ್ನು ನಾನು ಸಹಿಸಿ ಜೀವನವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಷ್ಟೇ. ಒಂದೆರಡು ಮಾತುಗಳನ್ನು ಹೆಚ್ಚಾಗಿ ಮಾತಾಡಿದರೆ ಡೈವೋರ್ಸ್ ಮಾತನ್ನು ನನ್ನ ಗಂಡ ಎತ್ತುತ್ತಾರೆ. ಹೆಣ್ಣು ಅಂದರೆ ಏನು ಅಂದುಕೊಂಡಿದ್ದಾರೆ? ನನಗೆ ಒಂದು ವೇಳೆ ಗಂಡನಿಂದ ಡೈವೋರ್ಸ್ ಪಡೆದುಕೊಂಡರೆ ಇನ್ನೊಂದು ಮದುವೆ ನಡೆಯುವುದು ದೂರದ ಮಾತಾಗಿತ್ತು. ತಂಗಿಯರು ಮನೆಯಲ್ಲಿರುವಾಗ ಅಕ್ಕನಿಗೆ ಡೈವರ್ಸ್ ಆಗಿದೆ ಎಂದು ಗೊತ್ತಾದ ತಕ್ಷಣ ಬರುವ ಸಂಬಂಧಗಳೆಲ್ಲ ನಿಂತು ಹೋಗುತ್ತವೆ. ಅಲ್ಲಿಯ ಹೆಣ್ಣು ಮಕ್ಕಳ ಸ್ವಭಾವ ಸರಿಯಿಲ್ಲ, ಒಬ್ಬಳು ಗಂಡನಿಂದ ಡೈವೋರ್ಸ್ ಪಡೆದು ಮನೆಯಲ್ಲಿ ಬಂದು ಇದ್ದಾಳೆ ಎಂದು ಆರೋಪಗಳು ಬರುತ್ತವೆ. ಇದರಿಂದ ನನ್ನ ತಂಗಿಯರಿಗೂ ತುಂಬ ತೊಂದರೆಯಾಗುತ್ತದೆ ಎಂದು ನಾನು ಯೋಚಿಸಿದೆ. ನಾನು ಏನು ಮಾಡಬೇಕು ಎಂದು ಗೊತ್ತಾಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಅಕ್ಷಯ್ ಹೊರಗಡೆಯಿಂದ ಕೂಗುತ್ತಿದ್ದರು. ಅಕ್ಷತಾ, ಬೇಗ ಬಂದು ನನಗೆ ದೋಸೆ ಮಾಡಿಕೊಡು, ಅಪ್ಪನಿಗೆ ಹೋಟೆಲ್ ಊಟ ಹಿಡಿಸೋದಿಲ್ಲ ಎಂದು ಹೇಳಿದರು. ನಾನು ಬೇಗನೆ ಅಡುಗೆ ಮನೆಗೆ ಹೋಗಿ ದೋಸೆ ಮತ್ತು ಚಟ್ನಿಯನ್ನು ಮಾಡಿ ತಟ್ಟೆಗೆ ಹಾಕಿಕೊಂಡು ಬಂದು ಟೇಬಲ್ ಮೇಲೆ ಇಟ್ಟು ಮತ್ತೆ ರೂಮಿಗೆ ಹೋಗಿ ಕುಳಿತುಕೊಂಡೆ. ಆದರೆ ನಾನು ಆ ದಿನ ಏನನ್ನೂ ತಿಂದಿರಲಿಲ್ಲ. ಹಸಿವಿನಿಂದಲೇ ಮಲಗಿಕೊಂಡೆ. ನನ್ನ ಗಂಡ ನೀನು ಊಟ ತಿನ್ನಲಿಲ್ಲ, ಹಸಿವಿನಿಂದ ಇದ್ದೀಯಲ್ವಾ, ಬಾ ತಿನ್ನು ಎಂದು ಕರೆಯಲಿಲ್ಲ. ಗಂಡಸರು ಹೆಚ್ಚಾಗಿ ಎಲ್ಲರೂ ಹೀಗೆ ಇರುತ್ತಾರೆ. ಅವರಿಗೆ ಅವರದ್ದೇ ಕೆಲಸದ ಬಗ್ಗೆ ಚಿಂತೆ ಮಾತ್ರ ಇರುತ್ತದೆ. ಹೆಂಡತಿ ಹೇಗಿರುತ್ತಾಳೆ, ಊಟ ಮಾಡಿದಳಾ ಇಲ್ವಾ ಅನ್ನುವ ಚಿಂತೆ ಇರೋದಿಲ್ಲ. ನನ್ನ ಗಂಡ ಕೂಡ ಅದೇ ರೀತಿಯಾಗಿದ್ದರು. ಮಾರನೇ ದಿನ ಬೆಳಗ್ಗೆ ಎದ್ದು ನಾನು ತಿಂಡಿ ರೆಡಿ ಮಾಡಿಕೊಟ್ಟು ಬಿಟ್ಟೆ. ನಂತರ ನನ್ನ ಗಂಡ ಆಫೀಸ್ಗೆ ಹೊರಟು ಹೋದರು. ನಾನು ನನ್ನ ರೂಮಿನಲ್ಲಿ ಕೂತಿದ್ದೆ. ನನ್ನ ಮಾವ ನನ್ನನ್ನು ಅಕ್ಷತಾ ಎಂದು ಕೂಗಲು ಶುರು ಮಾಡಿಬಿಟ್ಟರು. ನನಗೆ ಇಷ್ಟವಿಲ್ಲದಿದ್ದರೂ ಕಷ್ಟಪಟ್ಟು ಹೆಜ್ಜೆ ಹಾಕುತ್ತಾ ಅವರ ರೂಮಿಗೆ ಹೋದೆ. ಮಾವ ನನ್ನನ್ನು ನೋಡಿ ವಿಚಿತ್ರವಾಗಿ ನಗುತ್ತಿದ್ದರು. ಏನಾಯಿತು ಮಾವ, ಯಾಕೆ ಹೀಗೆ ನಗುತ್ತಿದ್ದೀರಿ ಎಂದು ಕೇಳಿದೆ. ಆಗ ನನ್ನ ಮಾವ, ಅಕ್ಷತಾ, ನೀನು ಏನು ತಿಳ್ಕೊಂಡಿದ್ದೀಯಾ? ನಿನ್ನ ಸೌಂದರ್ಯ ನನ್ನ ಮಗನನ್ನು ಮೋಡಿ ಮಾಡಬಹುದು. ಇದರಿಂದ ನೀನು ಅವನನ್ನು ಇಲ್ಲಿಂದ ಬೇರೆ ಕಡೆ ಮನೆ ಮಾಡಿ ಕರೆದುಕೊಂಡು ಹೋಗಿ ನೆಮ್ಮದಿಯಾಗಿ ಬದುಕಬಹುದು ಎಂದು ಅಂದುಕೊಂಡಿದ್ದೀಯಾ? ಅದು ನಿನ್ನ ಭ್ರಮೆ ಅಷ್ಟೇ ಎಂದು ಹೇಳಿದರು. ನನ್ನನ್ನು ಇಲ್ಲಿ ಬಿಟ್ಟು ನೀನು ಬೇರೆ ಮನೆ ಮಾಡಲು ಹೊರಟಿದ್ದೀಯಾ? ಅದು ಸಾಧ್ಯವಿಲ್ಲದ ಮಾತು. ನನ್ನ ಮಗ ನಾನು ಹಾಕಿದ ಒಂದು ಗೆರೆಯನ್ನು ಕೂಡ ದಾಟುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಯೋಚನೆಯನ್ನು ಬದಲಿಸಿಕೊ, ಅದು ನಡೆಯದ ಮಾತು. ಈ ಮನೆಯಲ್ಲಿ ಅವನು ಎಲ್ಲಿಗೂ ನನ್ನನ್ನು ಬಿಟ್ಟು ಬರುವುದಿಲ್ಲ ಎಂದು ಹೇಳಿದರು. ಅದಕ್ಕೋಸ್ಕರನೇ ನಾನು ಯಾವುದೇ ಶ್ರೀಮಂತ ಹುಡುಗಿಯ ಸಂಬಂಧನ ಅವನಿಗೆ ನೋಡದೆ ನಿನ್ನನ್ನು ಮದುವೆ ಮಾಡಿಸಿದ್ದೇನೆ. ಯಾಕಂದರೆ ಶ್ರೀಮಂತ ಹುಡುಗಿಯನ್ನು ಮದುವೆ ಮಾಡಿಸಿದ್ರೆ ಅವಳು ನನ್ನ ಮಗನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿಬಿಡುತ್ತಿದ್ಲು ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಹಣದ ವ್ಯಾಮೋಹದಿಂದ ಮನುಷ್ಯ ಬದಲಾಗುತ್ತಾನೆ ಅನ್ನೋದು ನನಗೆ ಗೊತ್ತು. ಅದಕ್ಕೋಸ್ಕರ ನಿನ್ನನ್ನು ನಾನು ಅವನಿಗೆ ಆಯ್ಕೆ ಮಾಡಿಕೊಂಡೆ. ನಿನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟದಲ್ಲಿ ಬದುಕುತ್ತಿದ್ದಾರೆ ಎಂದು ನನಗೆ ಗೊತ್ತು. ಅವರು ಕಷ್ಟದಿಂದ ನಿನಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ನಿನ್ನನ್ನು ಕರೆದುಕೊಂಡು ಹೋಗಿ ಪುನಃ ಮನೆಯಲ್ಲಿ ಅವರು ಇಟ್ಟುಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದು ಅಲ್ಲದೆ ನಿನಗೆ ಹೊಸದಾದ ಮನೆಯನ್ನು ಕಟ್ಟಿಸಿಕೊಡಲು ಅವರಿಂದ ಸಾಧ್ಯವೇ ಆಗುವುದಿಲ್ಲ. ಅಲ್ಲದೆ ನಿಮ್ಮ ಮನೆಯಲ್ಲಿ ಬೇಕಾದಂತಹ ಸೌಕರ್ಯಗಳು ಸಹಾಯ ನಿನಗೆ ಸಿಗುವುದಿಲ್ಲ. ನಿನ್ನ ಜೀವನ ಚೆನ್ನಾಗಿರಬೇಕು, ಸುಖವಾಗಿರಬೇಕು ಎಂದು ನೀನು ಬಯಸುವುದಾದರೆ ನಾನು ಹೇಳಿದಂತೆ ನಡೆದುಕೊಳ್ಳಬೇಕು ಎಂದು ಮಾವ ನನ್ನಲ್ಲಿ ಹೇಳಿದರು. ನಾನು ತಲೆಬಿಸಿಯಿಂದ ತುಂಬ ಯೋಚನೆ ಮಾಡುತ್ತಿದ್ದೆ. ಅಯ್ಯೋ ದೇವರೇ, ನಾನೆಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡೆ, ಯಾಕೆ ನನಗೆ ಇಂಥ ಪರೀಕ್ಷೆ ಮಾಡುತ್ತಿದ್ದೀಯಾ ಎಂದು ದೇವರಲ್ಲಿ ಕೇಳುತ್ತಿದ್ದೆ. ಆಗ ಮಾವ, ಹೋಗು ಹೋಗು, ಒಳಗಡೆ ಹೋಗಿ ನನಗೆ ಬಿಸಿ ಬಿಸಿ ಹಾಲು ತಂದುಕೊಡು ಎಂದು ಹೇಳಿದರು. ಅವರ ಮಾತು ನನ್ನ ಹೊಟ್ಟೆ ಒಳಗಡೆ ಉರಿ ಹಾಕಿತ್ತು. ಆ ಕ್ಷಣ ನಾನು ಸತ್ತು ಹೋಗಬೇಕು ಎಂದು ಅನಿಸಿತು. ಆದರೆ ಸತ್ತು ಹೋಗುವುದರಿಂದ ಏನನ್ನು ಸಾಧಿಸಿದಂತೆ ಆಗುವುದಿಲ್ಲ ಎಂದು ತಿಳಿದು ತಾಳ್ಮೆ, ಧೈರ್ಯ ಮತ್ತು ಸಹನೆ ಹುಡುಕುವ ಮಾರ್ಗವು ಸದಾ ಉತ್ತಮವಾಗಿರುತ್ತದೆ ಎಂದುಕೊಂಡೆ. ಬದುಕು ನಂಬಿಕೆ ಮತ್ತು ಬೆಂಬಲದಿಂದಲೇ ಬೆಳೆಯಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡೆ. ಆದರೆ ನನಗೆ ಇಂತಹ ಕೊಳಕು ಜೀವನ ಮಾಡಲು ಇಷ್ಟವಿರಲಿಲ್ಲ. ನರಕದ ಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದು ನನಗೆ ಅನಿಸುತ್ತಿತ್ತು. ನಾನು ಒಳಗಡೆ ಹೋಗಿ ಒಂದು ಲೋಟ ಹಾಲನ್ನು ಬಿಸಿ ಮಾಡಿ ಮಾವನ ರೂಮಿಗೆ ಹೋಗಿ ಇಟ್ಟು ಬಂದೆ. ನಂತರ ನಾನು ಬೇಗ ಬೇಗ ಅಡುಗೆ ಮಾಡಿ ಊಟ ತಿಂಡಿಗಳನ್ನು ಮಾವನ ರೂಮಿಗೆ ತೆಗೆದುಕೊಂಡು ಹೋಗಿ ಇಟ್ಟುಬಿಟ್ಟೆ. ತಕ್ಷಣ ಅಲ್ಲಿಂದ ಹೊರಟು ಹೊರಗಡೆ ಬರುತ್ತಿದ್ದೆ. ಅವರ ಜೊತೆ ಮಾತನಾಡುತ್ತಿರಲಿಲ್ಲ, ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ. ಅವರಿನ್ನೂ ಏನಾದರೂ ಕೇಳಬಹುದಾ ಎಂದು ಕೂಡ ಕಾಯುತ್ತಿರಲಿಲ್ಲ. ತಕ್ಷಣ ಅಲ್ಲಿಂದ ಹೊರಟು ಹೋಗಿ ನನ್ನ ರೂಮಿನಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದೆ. ಒಂದು ದಿನ ನನ್ನ ಮಾವ ನನಗೆ ಬಿರಿಯಾನಿ ತಿನ್ನುವ ಆಸೆಯಾಗಿದೆ, ಮಾಡಿಕೊಡು ಎಂದು ಕೇಳಿದರು. ನಾನು ಅವರಿಗೆ ಯಾವುದೇ ರೀತಿಯ ಗೌರವ ಕೂಡ ನೀಡುತ್ತಿರಲಿಲ್ಲ. ನನಗೆ ಬಿರಿಯಾನಿ ಮಾಡುವುದಕ್ಕೆ ಇಷ್ಟವಿರಲಿಲ್ಲ. ಇಲ್ಲ, ನಾನು ಮಾಡುವುದಿಲ್ಲ ಎಂದು ಮಾವನಿಗೆ ಹೇಳಿದೆ.
ಆಗ ಇಲ್ಲ, ಇವತ್ತು ನೀನು ಬಿರಿಯಾನಿ ಮಾಡಲೇಬೇಕು ಎಂದು ಹಠ ಹಿಡಿದರು. ಅಂದರೆ ಕೋಪದಿಂದ ಮಾಡಲೇಬೇಕು ಎಂದು ಹೇಳಿದರು. ಕೊನೆಗೆ ನಾನು ಆ ರಾತ್ರಿ ಬಿರಿಯಾನಿಯನ್ನ ಮಾಡಿದ್ದೆ. ಟೇಬಲ್ ಹತ್ತಿರ ತಂದು ನಾನು ನನ್ನ ಗಂಡ ಮತ್ತು ಮಾವನಿಗೆ ಊಟ ಬಡಿಸಿದೆ. ಅವರಿಬ್ಬರು ಊಟ ಮಾಡಲು ಶುರು ಮಾಡಿದರು. ನನ್ನ ಮಾವ ಕೇಳಿದ್ದರಿಂದ ನಾನು ಬಿರಿಯಾನಿ ಮಾಡಿದ್ದೆ. ಬಿರಿಯಾನಿ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮಾಡುತ್ತಿರುವಾಗ ಮಾವ ಮಗನಿಗೆ ಹೇಳಿದರು, ಇಂದು ನನ್ನ ಸೊಸೆ ನನ್ನನ್ನು ಸಂತೋಷಪಡಿಸಿದ್ದಾಳೆ. ಅವಳು ತುಂಬ ರುಚಿಯಾದ ಊಟ ಮಾಡಿದ್ದಾಳೆ. ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಇದರ ರುಚಿ ಕೂಡ ತುಂಬ ಚೆನ್ನಾಗಿ ಆಗಿದೆ ಎಂದು ಹೇಳಿದರು. ಇದನ್ನು ಕೇಳಿದ ಅಕ್ಷಯ್ ನಗಲು ಪ್ರಾರಂಭಿಸಿದರು. ಅವರು ಹೆಮ್ಮೆಯ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು. ಆದರೆ ನನಗೆ ಸ್ವಲ್ಪವೂ ಸಂತೋಷವಾಗಲಿಲ್ಲ. ನಗು ಕೂಡ ಬರಲಿಲ್ಲ. ಮಾವ ಮಗನ ಮುಂದೆ ಗಂಭೀರವಾಗಿ ಮಾತನಾಡುತ್ತಿದ್ದರು. ತನ್ನ ಮಗ ಇಲ್ಲದ ಸಮಯದಲ್ಲಿ ಅಸಹ್ಯವಾಗಿ ವರ್ತಿಸುತ್ತಿದ್ದರು. ನನಗೆ ಅವರ ಹೊಗಳಿಕೆ ಬೇಕಾಗಿರಲಿಲ್ಲ. ಆಗ ಮಾವ ನನಗೆ 2,000 ರೂಪಾಯಿ ಹಣವನ್ನು ತೆಗೆದು, ಸೊಸೆ, ಇದನ್ನು ತೆಗೆದುಕೋ. ಇವತ್ತು ಇದನ್ನು ನಾನು ಉಡುಗೊರೆಯಾಗಿ ನೀಡುತ್ತಿದ್ದೇನೆ. ನೀನು ಮಾಡಿದ ರುಚಿಕರವಾದ ಬಿರಿಯಾನಿಗೆ ಇದು ನನ್ನ ಉಡುಗೊರೆ ಎಂದು ಹೇಳಿದರು. ಇಲ್ಲ ಮಾವ, ನನಗೆ ಇದರ ಅಗತ್ಯವಿಲ್ಲ ಎಂದು ನಾನು ನಿರಾಕರಿಸಿದೆ. ಇದು ನನ್ನ ಕರ್ತವ್ಯ, ಇದನ್ನು ನಾನು ನಿಭಾಯಿಸಿದ್ದೇನೆ ಎಂದೆ. ಆದರೆ ಅಕ್ಷಯ್ ನನ್ನನ್ನೇ ಗುರಾಯಿಸಿ ನೋಡುತ್ತಿದ್ದರು. ಅಪ್ಪ ಅದನ್ನು ನಿನಗೆ ಖುಷಿಯಿಂದ ಕೊಡುತ್ತಿದ್ದಾರೆ, ಬೇಡ ಅನ್ನಬೇಡ ಎಂದರು. ನನ್ನ ಗಂಡ ಹೇಳುತ್ತಿದ್ದಾರೆ ಎಂದು ಆ ದುಡ್ಡನ್ನು ತೆಗೆದುಕೊಂಡೆ. ನಾನು ಟೇಬಲ್ನಲ್ಲಿದ್ದ ಪಾತ್ರೆ ತೆಗೆದುಕೊಳ್ಳಲು ಎದ್ದು ನಿಂತ ತಕ್ಷಣ ನನ್ನ ಮಾವ ಕೂಡ ಎದ್ದು ನಿಂತರು. ಅವರು ನನ್ನ ಕಡೆಗೆ ಬಂದು ನನ್ನನ್ನು ತಬ್ಬಿಕೊಂಡು ನನ್ನ ಹಣೆಯ ಮೇಲೆ ಮುತ್ತಿಟ್ಟರು. ಆಗ ನಾನು ಕಲ್ಲಿನ ಪ್ರತಿಮೆಯಾಗಿ ಮಾರ್ಪಟ್ಟಂತೆ ಭಾಸವಾಯಿತು. ನಿನ್ನ ಬದಲಾದ ಮನೋಭಾವದಿಂದ ನನಗೆ ತುಂಬ ಸಂತೋಷವಾಗಿದೆ ಎಂದು ಮಾವ ಹೇಳಿದರು. ನೀನು ಹೀಗೆ ಇದ್ದರೆ ನನ್ನ ಹೃದಯದಲ್ಲಿ ಸ್ಥಾನ ಪಡೆಯುತ್ತೀಯಾ ಎಂದು ಹೇಳುತ್ತಾ ಅವರು ತಮ್ಮ ರೂಮಿಗೆ ಹೋದರು. ನಾನು ಅಕ್ಷಯ್ನನ್ನೇ ನೋಡುತ್ತಿದ್ದೆ. ಅವರ ಮುಖದಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಆದರೆ ನನಗೆ ತುಂಬ ಬೇಸರವಾಯಿತು. ನೋಡಿ, ನಿಮ್ಮ ತಂದೆಯ ಈ ನಡವಳಿಕೆ ನನಗೆ ಇಷ್ಟವಾಗುವುದಿಲ್ಲ. ನಾನು ಅವರ ನಿಜವಾದ ಮಗಳಲ್ಲ. ಅವರು ನನ್ನೊಂದಿಗೆ ದೂರವಿದ್ದು ಮಾತನಾಡಬೇಕು. ಅವರು ನನ್ನನ್ನು ತಬ್ಬಿಕೊಳ್ಳಲು ಏನು ಹಕ್ಕಿದೆ? ದೇವರು ತಂದೆ ಮತ್ತು ಮಗಳಿಗೆ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ಕಾಯ್ದುಕೊಳ್ಳಲು ಹೇಳಿದ್ದಾನೆ, ಮತ್ತು ತಾಯಿ ಮತ್ತು ಮಗನಿಗೂ ಸಹ ಎಂದು ಹೇಳಿದೆ. ನನ್ನ ಈ ಮಾತಿನಿಂದ ನನ್ನ ಗಂಡ ತುಂಬ ಕೋಪಗೊಂಡರು. ನೀನು ಇಷ್ಟೊಂದು ಸಂಕುಚಿತ ಮನಸ್ಸಿನವಳು ಎಂದು ನಾನು ಭಾವಿಸಿರಲಿಲ್ಲ. ನನ್ನ ತಂದೆ ನಿನ್ನನ್ನು ತನ್ನ ಮಗಳೆಂದು ಪರಿಗಣಿಸುತ್ತಾರೆ. ಅವರು ನಿನ್ನನ್ನು ಸ್ವಲ್ಪ ಮುಟ್ಟಿದರೆ, ನಿನ್ನ ತಲೆಯನ್ನು ಮುದ್ದಿಸಿದರೆ ಏನಾಗುತ್ತೆ? ನೀನು ವಿಚಿತ್ರವಾದ ಹುಡುಗಿ. ನನ್ನ ತಂದೆಯ ಹೃದಯದಲ್ಲಿ ಸ್ಥಾನ ಪಡೆಯುವ ಬದಲು ಎಲ್ಲವನ್ನ ಕೆಟ್ಟದಾಗಿ ನೋಡುತ್ತಿದ್ದೀಯಾ? ನೀನು ನಿನಗೆ ಸಿಗುವಂತಹ ಪ್ರೀತಿಯನ್ನು ದೂರ ಮಾಡುತ್ತಿದ್ದೀಯಾ? ಅಪ್ಪ ನಿನಗೆ ಮಗಳ ರೀತಿಯ ಪ್ರೀತಿ ತೋರಿಸಿದ್ದು ಎಂದು ಹೇಳಿದರು. ಆಗ ನಾನು, ಅದು ನಿಮ್ಮ ತಪ್ಪು ಕಲ್ಪನೆ. ನಾನು ನನ್ನ ಮಾವನನ್ನು ಗೌರವದಿಂದ ನೋಡಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅವರು ಆ ಮಿತಿಯನ್ನು ದಾಟಿ ನಡೆಯುತ್ತಿದ್ದಾರೆ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅರ್ಥ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ನನ್ನ ಗಂಡ ಇರಲಿಲ್ಲ. ನನಗೆ ಎಂಥ ವಿಚಿತ್ರ ಸಂಬಂಧ ಇದು ಎಂದು ತುಂಬ ಬೇಸರವಾಯಿತು. ನೋಡು ಅಕ್ಷತಾ, ಅಪ್ಪನ ವಿರುದ್ಧವಾಗಿ ಏನು ಮಾತನಾಡದೆ ಅಪ್ಪ ಹೇಳಿದಂತೆ ಕೇಳು. ಇಲ್ಲದಿದ್ದರೆ ಮುಂದೆ ನಿನಗೆ ತೊಂದರೆ ಆಗಬಹುದು ಎಂದು ನನ್ನ ಗಂಡ ನನ್ನ ಕಡೆ ಬೆರಳು ಮಾಡಿ ತೋರಿಸುತ್ತಾ ಹೇಳಿದರು. ಇದು ನಿನಗೆ ಕೊನೆಯ ಚಾನ್ಸ್. ಇನ್ನು ಮುಂದೆ ನಾನು ನಿನ್ನಲ್ಲಿ ಏನು ಹೇಳಲು ಬರುವುದಿಲ್ಲ ಎಂದು ಹೇಳಿ ಒಳಗಡೆ ಹೋದರು. ನನಗೆ ಏನು ಮಾತನಾಡಬೇಕು, ಹೇಗೆ ಅರ್ಥ ಮಾಡಿಸಬೇಕು ಎಂದು ಅರ್ಥವಾಗುತ್ತಿರಲಿಲ್ಲ. ಅರ್ಥವಾದರೂ ಅದನ್ನು ನನ್ನ ಗಂಡನಿಗೆ ಅರ್ಥ ಮಾಡಿಸುವಂಥ ಪರಿಸ್ಥಿತಿ ನನ್ನಲ್ಲಿ ಇರಲಿಲ್ಲ. ನಾನು ನನ್ನಷ್ಟಕ್ಕೆ ಅಳುತ್ತಾ ಒಂದು ಕಡೆ ಕುಳಿತುಕೊಂಡೆ. ಆಗ ರೂಮಿನ ಒಳಗಡೆ ಹೋಗುತ್ತಿದ್ದ ನನ್ನ ಗಂಡ ಹಿಂದಕ್ಕೆ ಬಂದು, ಯಾಕೆ ಅಳ್ತಿದ್ದೀಯಾ ಅಂತ ಕೇಳಿದ್ರು. ನೋಡಿ, ನನ್ನ ಕೈಯಿಂದ ಏನೂ ಆಗ್ತಿಲ್ಲ. ನೀವು ನನಗೆ ಒಂದು ಸ್ವಲ್ಪ ವಿಷ ತಂದು ಕೊಡಿ, ಇಲ್ಲದಿದ್ದರೆ ನೀವು ನಿಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸಿ ಎಂದು ಹೇಳಿ ಜೋರಾಗಿ ಅತ್ತೆ. ಅವರು ಇವಳದು ಈ ದಿನ ಇದ್ದದ್ದೇ ಎಂದು ರೂಮಿಗೆ ಹೋದರು. ನಾನು ಅಳುತ್ತಲೇ ರೂಮಿನ ಒಳಗೆ ಹೋದೆ. ಸ್ವಲ್ಪ ಸಮಯದ ನಂತರ ಡೋರ್ ಬೆಲ್ ಶಬ್ದವಾಯಿತು. ನಾನು ರೂಮಿನಿಂದ ಹೊರಬಂದು ಬಾಗಿಲು ತೆಗೆದಾಗ ನನ್ನ ಮೈದುನ ಎದುರುಗಡೆ ನಿಂತಿದ್ದ. ಅವನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ರಷ್ಯಾಗೆ ಹೋಗಿದ್ದ ಮತ್ತು ಅವನು ವಿದ್ಯಾಭ್ಯಾಸ ಮುಗಿಸಿ ಅಲ್ಲೇ ಕೆಲಸ ಮಾಡುತ್ತಿದ್ದ. ಈಗ ಅವನು ತಾನು ಪ್ರೀತಿಸುತ್ತಿದ್ದ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದಿದ್ದ. ನನಗೆ ಆ ದೃಶ್ಯವನ್ನು ನೋಡಿ ತುಂಬ ಖುಷಿಯಾಯಿತು. ಅಲ್ಲದೆ ಆಶ್ಚರ್ಯ ಕೂಡ ಆಯಿತು. ಅವನು ಮನೆಯಲ್ಲಿ ಅಷ್ಟೊಂದು ಮಾತನಾಡುತ್ತಿರಲಿಲ್ಲ. ನಾನು ಅವನಲ್ಲಿ ಮಾತನಾಡಿದ್ದು ಇಲ್ಲವೇ ಇಲ್ಲ. ನನ್ನ ಮದುವೆಗೆ ಬಂದವನೇ ಒಂದೇ ದಿನದಲ್ಲಿ ವಾಪಸ್ ಹೊರಟು ಹೋಗಿದ್ದ. ಅವನು ಪ್ರೀತಿಸಿ ಹುಡುಗಿಯನ್ನು ಮದುವೆಯಾಗಿದ್ದು ಮಾವನಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಅದಕ್ಕೋಸ್ಕರ ಅವನಲ್ಲಿ ಮಾವ ಕೋಪಗೊಂಡಿದ್ದರು. ಮದುವೆ ವಿಷಯವನ್ನು ಅಪ್ಪನ ಜೊತೆ ಪ್ರಸ್ತಾಪ ಮಾಡಿದಾಗ ಮಾವ ನಿರಾಕರಿಸಿದ ಕಾರಣ ಅವನು ಮನೆಯವರ ಸಂಪರ್ಕದಿಂದ ದೂರ ಉಳಿದಿದ್ದ. ಮಾವ ಕೂಡ ನೀನು ಮನೆಗೆ ಬರಲೇಬಾರದು ಎಂದು ಹೇಳಿದ್ದರು. ಅದಕ್ಕೋಸ್ಕರ ಮಾವ ನನಗೆ ಇರುವುದು ಒಬ್ಬನೇ ಮಗ ಎಂದು ಹೇಳುತ್ತಿದ್ದರು. ಅವರನ್ನು ನೋಡಿದ ತಕ್ಷಣ ಮಾವ ಕೋಪಗೊಂಡರು. ನೀನು ಅವಳನ್ನು ಇಷ್ಟಪಟ್ಟು ಮದುವೆಯಾಗಿದ್ದೀಯಾ? ನಾನು ನಿನ್ನನ್ನು ಇಲ್ಲಿಗೆ ಬರಬಾರದು ಎಂದು ಹೇಳಿದ್ದೆ. ನೀನು ಯಾಕೆ ಅವಳನ್ನು ಕರೆದುಕೊಂಡು ಇಲ್ಲಿಗೆ ಬಂದಿದ್ದೀಯಾ ಎಂದು ಕೇಳಿದರು. ಆಗ ಅವನು, ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡನು. ಇಬ್ಬರು ಕೈ ಜೋಡಿಸಿ ಕ್ಷಮೆ ಕೇಳುತ್ತಿದ್ದರು. ಆಗ ಅಕ್ಷಯ್ ಕೂಡ ಒಳಗಡೆಯಿಂದ ಬಂದು ಇವರನ್ನು ನೋಡುತ್ತಿದ್ದರು. ಅಪ್ಪ, ನೀವು ನಿಮ್ಮ ಕೋಪವನ್ನು ಬಿಡಿ. ಏನಾಗಬೇಕು ಅದು ಆಗಿ ಹೋಗಿದೆ. ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಅಲ್ವಾ? ಅವನ ಜೀವನ ಅವನ ಇಷ್ಟ. ಅವನ ಇಷ್ಟ ಬಂದಂತೆ ಬದುಕಿಕೊಳ್ಳಲಿ ಎಂದು ಹೇಳಿದರು. ನನ್ನ ಮೈದುನನ ಹೆಂಡತಿ ತುಂಬ ಸ್ಲಿಮ್ ಆಗಿ ಮಾಡೆಲ್ ಹುಡುಗಿಯಾಗಿದ್ದಳು. ನಾನು ಈಗ ಮನೆಯಲ್ಲಿ ಒಬ್ಬಂಟಿಯಾಗಿಲ್ಲ. ನನಗೆ ಜೋಡಿಯಾಗಿ ಒಬ್ಬ ತಂಗಿ ಸಿಕ್ಕಿದ್ದಾಳೆ. ಇನ್ನು ಯಾವುದೇ ಭಯ ಇಲ್ಲ. ಇಬ್ಬರು ಮನೆಯಲ್ಲಿ ಇರಬಹುದು ಎಂದು ನಾನು ಅಂದುಕೊಂಡೆ.
ಅಪ್ಪ ಮಗನ ಕೋಪ ತಣ್ಣಗಾಯಿತು. ಮಗ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳಿ ಇಬ್ಬರು ಆಶೀರ್ವಾದ ತೆಗೆದುಕೊಂಡರು. ಸರಿ ಸರಿ ಎಂದು ಅವರನ್ನು ಸಂತೋಷದಿಂದ ಮನೆಯೊಳಗೆ ತುಂಬಿಸಿಕೊಂಡರು. ಮತ್ತೆ ನಾವಿಬ್ಬರು ಒಟ್ಟಿಗೆ ಸೇರಿ ಮನೆಯ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದೆವು. ನನ್ನ ತಂಗಿ ಅಂದರೆ ಮೈದುನನ ಹೆಂಡತಿ ತುಂಬ ಸಂತೋಷದಿಂದ ಮತ್ತು ಪಟಪಟ ಮಾತನಾಡುವ ಹುಡುಗಿಯಾಗಿದ್ಲು. ಅವಳು ನನ್ನೊಂದಿಗೆ ಸ್ನೇಹಿತೆಯ ರೀತಿ ಇದ್ಲು. ಅರುಣ್ ಅಣ್ಣನ ಜೊತೆ ಆಫೀಸಿಗೆ ಹೋಗಲು ಶುರು ಮಾಡಿದ್ದ. ಈಗ ನನ್ನ ಮಾವನ ಗಮನ ನನ್ನ ಕಡೆಯಿಂದ ಮೈದುನನ ಹೆಂಡತಿ ಕಡೆಗೆ ತಿರುಗಿತ್ತು. ಒಂದು ರಾತ್ರಿ ನಾವು ಊಟ ಮಾಡುವಾಗ ಇನ್ನು ಮುಂದೆ ನನ್ನ ಎಲ್ಲ ಕೆಲಸಗಳಿಗೆ ನನ್ನ ಕಿರಿಯ ಸೊಸೆ ಸಹಾಯ ಮಾಡುತ್ತಾಳೆ ಎಂದು ಮಾವ ಹೇಳಿದರು. ಸರಿ ಎಂದು ಅವಳು ಕೂಡ ಸಂತೋಷದಿಂದ ಒಪ್ಪಿಕೊಂಡಳು. ನಿನಗೆ ಏನು ಬೇಕಾದರೂ ಸಂಕೋಚವಿಲ್ಲದೆ ನನ್ನನ್ನು ಕೇಳಬಹುದು ಎಂದು ಮಾವ ಹೇಳಿದರು. ಆಗ ಇದನ್ನು ಕೇಳಿ ಅರುಣ್ ಕೂಡ ನಗಲು ಪ್ರಾರಂಭಿಸಿದ. ಕೆಲವು ದಿನಗಳ ನಂತರ ನನ್ನ ಮೈದುನನ ಹೆಂಡತಿ ಅರ್ಪಿತಾ ಮಾವನಿಗೆ ಹಾಲು ಕೊಟ್ಟು ರೂಮಿನಿಂದ ಹೊರಬಂದಾಗ ಅವಳು ತುಂಬ ಅಸಮಾಧಾನಗೊಂಡು ಬೇಸರದ ಮುಖದಲ್ಲಿದ್ದಳು. ಅವಳು ತನ್ನ ಮುಖದ ಬೆವರು ಒರೆಸುತ್ತಾ ತುಂಬ ಭಯಗೊಂಡಿದ್ದಳು. ಆಗ ನಾನು ಎಲ್ಲವನ್ನ ಅರ್ಥ ಮಾಡಿಕೊಂಡೆ. ಅವಳು ಅಡುಗೆ ಮನೆಗೆ ಹೋಗಿ ಸದ್ದಿಲ್ಲದೆ ಪಾತ್ರೆಗಳನ್ನು ತೊಳೆಯಲು ಪ್ರಾರಂಭಿಸಿದಳು. ನಾನು ಏನಾಯಿತು ಎಂದು ಕೇಳಿದೆ. ಆಗ ಅವಳು ಹೇಳಿದಳು, ಅಕ್ಕ, ನನಗೆ ಮಾವನ ಸ್ವಭಾವ ತುಂಬ ವಿಚಿತ್ರ ಅನಿಸುತ್ತಿದೆ. ಅವರು ವಿಚಿತ್ರವಾಗಿ ನನ್ನನ್ನು ನೋಡುತ್ತಾರೆ. ನಾನು ಹೌದಾ, ಏನಾಯಿತು ಎಂದು ಕೇಳಿದೆ. ಅವರು ನನ್ನನ್ನು ತಬ್ಬಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಕೈಯನ್ನು ಹಿಡಿದು ಎಳೆಯುತ್ತಾರೆ. ಯಾಕೋ ನನಗೆ ಅವರ ಸ್ವಭಾವ ಸರಿಯಿಲ್ಲ ಎಂದು ಅನಿಸುತ್ತಿದೆ. ಕೆಲವೊಮ್ಮೆ ಅಸಹ್ಯವಾಗಿ ಮಾತನಾಡುತ್ತಾರೆ. ಅವರ ಮಾತುಗಳನ್ನು ಕೇಳುವಾಗ ನನಗೆ ಒಂದು ರೀತಿಯ ಮುಜುಗರ ಆಗುತ್ತದೆ. ಅವರ ಹತ್ತಿರ ಹೋಗುವುದಕ್ಕೆ ನನಗೆ ಇಷ್ಟವಿಲ್ಲ. ಅವರು ಆಡುವ ಮಾತುಗಳನ್ನು ಕೇಳುವಾಗ ನನ್ನ ಕಿವಿಗಳು ಕೂಡ ಕೋಪದಲ್ಲಿ ಎದ್ದು ನಿಲ್ಲುತ್ತವೆ. ಅಕ್ಕ, ನಾನು ನಿಮ್ಮ ಮೈದುನನಲ್ಲಿ ಇದರ ಬಗ್ಗೆ ಮಾತನಾಡುತ್ತೇನೆ. ಇದನ್ನು ಅವರಿಂದ ಮುಚ್ಚಿಡುವುದು ಒಳ್ಳೆಯದಲ್ಲ ಎಂದು ನನಗೆ ಅನಿಸುತ್ತಿದೆ ಎಂದು ಹೇಳಿದಳು. ನನ್ನ ಗಂಡ ಹೇಳ್ತಾರೆ, ನನ್ನ ತಂದೆ ತುಂಬ ಒಳ್ಳೆಯವರು ಎಂದು. ಎಲ್ಲ ವಿಷಯದಲ್ಲೂ ನನ್ನನ್ನು ಅಪ್ಪನ ಮುಂದೆ ತಂದು ಅವರು ನಿಲ್ಲಿಸುತ್ತಾರೆ. ನನಗೆ ಇದೆಲ್ಲ ಇಷ್ಟ ಇಲ್ಲ ಅಕ್ಕ ಎಂದಳು. ಈ ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ತಂದೆಯ ಬಗ್ಗೆ ಎಂದಿಗೂ ಮಾತನಾಡುವುದಿಲ್ಲ ಎಂದು ನಾನು ಅವಳಿಗೆ ಹೇಳಿದೆ. ನಾನು ಈ ನೋವನ್ನು ಸಹ ಅನುಭವಿಸುತ್ತಿದ್ದೆ. ಆದರೆ ಅಕ್ಷಯ್ ನನ್ನ ಮಾತನ್ನು ಯಾವತ್ತೂ ಕೇಳಲಿಲ್ಲ ಎಂದೆ. ಆಗ ಅವಳು, ನಾನು ಅರುಣ್ಗೆ ಸ್ಪಷ್ಟವಾಗಿ ಹೇಳುತ್ತೇನೆ, ನೀವು ಸುಮ್ಮನೆ ಬಿಟ್ಟಿದ್ದೀರಿ ಎಂದು ನಾನು ಸುಮ್ಮನಾಗುವುದಿಲ್ಲ. ಎರಡರಲ್ಲಿ ಯಾವುದಾದರೂ ಒಂದು ನಡೆಯಲೇಬೇಕು. ಅವರು ನನ್ನ ನೋವನ್ನು ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲಿಗೆ ಹೋಗುತ್ತಾರೆ ಎಂದು ನಾನು ನೋಡುತ್ತೇನೆ. ಒಂದು, ಅವರ ತಂದೆಯ ಸ್ವಭಾವವನ್ನು ಬದಲಾಯಿಸಲು ಹೇಳುತ್ತೇನೆ. ಇಲ್ಲದಿದ್ದರೆ ನನಗೆ ಬೇರೆ ಮನೆ ಮಾಡಿಕೊಡಲು ಕೇಳುತ್ತೇನೆ ಎಂದು ಹೇಳಿದಳು. ನನ್ನ ಮತ್ತು ಅಕ್ಷಯ್ ನಡುವೆ ನಡೆಯುತ್ತಿದ್ದ ಅದೇ ಜಗಳ ಈಗ ಇವರಲ್ಲಿ ಮತ್ತೆ ಪ್ರಾರಂಭವಾಯಿತು. ಅರುಣ್ ಹೆಂಡತಿ ನಾನು ಮಾತನಾಡಿದ ಹಾಗೆ ಅವಳು ಕೂಡ ಗಂಡನಲ್ಲಿ ಮಾತನಾಡಿದಳು. ಆಗ ಅರುಣ್ ಹೇಳಿದ, ನಾನು ವಿದೇಶದಲ್ಲಿ ನಿನ್ನ ಜೊತೆ ಒಬ್ಬಂಟಿಯಾಗಿ ಕುಟುಂಬವಿಲ್ಲದೆ ಜೀವನ ನಡೆಸಿದ್ದೇನೆ. ಅದು ನನಗೆ ಸಾಕಾಗಿದೆ. ನೀನು ಈಗ ದಿನಕ್ಕೆ 2 ಸಲ ಅಡುಗೆ ಮಾಡಿಕೊಡಬೇಕು ಎಂದು ಹೇಳಿ ಹೊಸ ನಾಟಕವಾಡಿ ಇಲ್ಲಿಂದ ನನ್ನನ್ನು ಬೇರೆ ಮನೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದೀಯಾ? ಇದೆಲ್ಲ ನಿನ್ನ ಪಿತೂರಿ ಎಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿದರು. ಅಕ್ಷಯ್ ನನ್ನೊಂದಿಗೆ ಹೇಗೆ ಮಾತನಾಡುತ್ತಿದ್ದರೋ ಅದೇ ರೀತಿಯ ವಾದ ಇವರಲ್ಲಿ ನಡೆಯಿತು. ಅವರು ಅಣ್ಣ ತಮ್ಮಂದಿರು ಎಂದು ಸಾಬೀತುಪಡಿಸಲು ಯಾವುದೇ DNA ಟೆಸ್ಟ್ಗಳು ಬೇಕಾಗಿರಲಿಲ್ಲ. ಅವರು ಮಾತನಾಡುವ ಶೈಲಿಯೇ ಸಾಕಾಗಿತ್ತು. ಆಗ ಅರ್ಪಿತಾ, ನಿಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲದಿದ್ದರೆ ಬೇಡ ಬಿಡಿ. ನನಗೂ ಒತ್ತಾಯವಿಲ್ಲ. ನನಗೆ ಡೈವೋರ್ಸ್ ನೀಡಿ. ನಿಮಗೆ ಯಾವುದೇ ತೊಂದರೆ ನೀಡುವುದಿಲ್ಲ. ನೀವು ನಿಮ್ಮ ತಂದೆಯೊಂದಿಗೆ ಆರಾಮವಾಗಿ ನೆಮ್ಮದಿಯಾಗಿ ಇರಿ. ನಾನು ಯಾವುದೇ ತೊಂದರೆ ಕೊಡುವುದಿಲ್ಲ ಎಂದು ಒಂದೇ ಮಾತಿಗೆ ಹೇಳಿಬಿಟ್ಟಳು. ಆ ರಾತ್ರಿ ಅಕ್ಷಯ್ ಕೋಣೆಗೆ ಬಂದಾಗ ಅವರು ತುಂಬ ಮೌನವಾಗಿದ್ದರು. ಯಾಕಂದರೆ ಮನೆಯಲ್ಲಿ ಆದ ಜಗಳ ಅಕ್ಷಯ್ಗೆ ಗೊತ್ತಾಗಿತ್ತು. ನೋಡಿ, ನಾನು ಮಾಡುತ್ತಿದ್ದ ಆರೋಪವನ್ನು ನೀವು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಈಗ ಅರ್ಪಿತಾ ಅವಳಿಗೆ ಆಗುವಂತಹ ತೊಂದರೆಯನ್ನು ಅವಳ ಗಂಡನಲ್ಲಿ ಈಗ ಹೇಳಿದ್ದಾಳೆ. ಈಗ ನಿಮಗೆ ಅರ್ಥವಾಯಿತಾ ಎಂದು ಕೇಳಿದೆ. ನಾನು ಸುಮ್ಮನೆ ನಿಮ್ಮ ತಂದೆಯ ಮೇಲೆ ಆರೋಪ ಹಾಕಿದ್ದಲ್ಲ. ಅವರಿಗೆ ಇನ್ನೊಂದು ಮದುವೆ ಮಾಡಬೇಕಾಗಿದೆ. ಅವರಿಗೆ ಹೆಣ್ಣಿನ ಅಗತ್ಯವಿದೆ ಎಂದು ನಿಮಗೆ ಈಗ ಚೆನ್ನಾಗಿ ಅರ್ಥವಾಗಿದೆ ಎಂದು ನಾನು ಅಂದುಕೊಳ್ಳುತ್ತೇನೆ ಎಂದು ಹೇಳಿದೆ. ಅವರಿಗೆ ಈಗ 65 ವರ್ಷ. ನೀವು ಬಯಸಿದ್ದರೆ ತಾಯಿಯ ಮರಣದ ಕೆಲವು ವರ್ಷಗಳ ನಂತರ ನೀವು 2ನೆಯ ಮದುವೆ ಮಾಡಬಹುದಿತ್ತು. ಹಾಗೆ ಮಾಡಿದ್ದರೆ ಈಗ ಅವರು ನಿಜವಾಗಿಯೂ ನಮ್ಮನ್ನು ಹೆಣ್ಣು ಮಕ್ಕಳಂತೆ ಪರಿಗಣಿಸುತ್ತಿದ್ದರು. ಬಹುಶಃ ಈಗ ನಾನು ಹೇಳಿದ್ದು ಅಕ್ಷಯ್ಗೆ ಅರ್ಥವಾಗಿರಬಹುದು ಎಂದು ಅಂದುಕೊಂಡೆ. ಒಮ್ಮೆ ಅವರು ಅವರ ತಂದೆಯ ಬಳಿ 2ನೇ ಮದುವೆ ಆಗುವುದರ ಬಗ್ಗೆ ಮಾತನಾಡಿದಾಗ ಅವರು ತುಂಬ ಕೋಪಗೊಂಡರು. ನೀನು ಏನು ಅಂತ ತಿಳ್ಕೊಂಡಿದ್ದೀಯಾ ನನ್ನನ್ನು? ನಾನು ಈ ವಯಸ್ಸಿನಲ್ಲಿ ಮದುವೆ ಆದರೆ ಜನ ಏನಂದುಕೊಳ್ಳುತ್ತಾರೆ? ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಎಂದು ಕೇಳಿದರು. ಆಗ ಅಕ್ಷಯ್, ಅಪ್ಪ, ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನಿಮಗೆ ಮದುವೆಯಾಗಬೇಕು ಎಂದಿದ್ದರೆ ವಯಸ್ಸು ಲೆಕ್ಕ ಮಾಡಬಾರದು. ಸಮಾಜ ಏನು ಹೇಳುತ್ತದೆ ಎಂದು ನೀವು ಚಿಂತಿಸಬೇಡಿ. ನೀವು ಹೇಗೆ ನಡೆದುಕೊಳ್ಳುತ್ತೀರಾ, ಏನು ಮಾಡುತ್ತಿದ್ದೀರಾ, ಎಷ್ಟು ಪ್ರಾಮಾಣಿಕವಾಗಿ ಇದ್ದೀರಾ ಅನ್ನೋದನ್ನು ಮಾತ್ರ ನೋಡಿದರೆ ಸಾಕು. ಎಷ್ಟೋ ಮಂದಿ ವಿಧವೆಯರು ಅಸಹಾಯಕರಾಗಿ ಇರುತ್ತಾರೆ. ಅವರಿಗೆ ಒಂದು ಬಾಳನ್ನು ನೀಡಿದರೆ ನಿಮಗೂ ಪುಣ್ಯ ಸಿಗುತ್ತದೆ. ಮತ್ತೆ ನೀವು ಯಾಕೆ ಅಂತ ವಿಧವೆಯನ್ನು ಮದುವೆಯಾಗಿ ಅವಳಿಗೆ ಬೆಂಬಲ ನೀಡಬಾರದು ಎಂದು ನನ್ನ ಗಂಡ ಕೇಳಿದಾಗ ಮಾವ ಏನು ಮಾತನಾಡದೆ ಮೌನವಾದರು. ಅಪ್ಪ, ನನಗೆ ಪರಿಚಯ ಇರುವ ಒಬ್ಬರು ಒಂದು ವಿಧವೆ ಹೆಣ್ಣಿನ ಬಗ್ಗೆ ತಿಳಿಸಿದ್ದಾರೆ. ಅವರು ತುಂಬ ಒಳ್ಳೆಯವರಂತೆ. ಆ ಮಹಿಳೆ ಕೂಡ 45 ವರ್ಷದಿಂದ 50 ವರ್ಷ ವಯಸ್ಸಿನವರು. ಅವರ ಅಣ್ಣಂದಿರ ಕುಟುಂಬಸ್ಥರ ಜೊತೆ ಕಷ್ಟಕರವಾಗಿ ಬದುಕುತ್ತಿದ್ದಾರೆ. ಅವರಿಗೆ ನೀವು ಒಂದು ಬಾಳು ಕೊಡಬಹುದಲ್ಲವೇ?
ಎಂದು ಹೇಳಿದಾಗ ಅಪ್ಪ ಕೋಪಗೊಂಡರು. ಇಲ್ಲ, ನಾನು ಮದುವೆಯಾಗುವುದಿಲ್ಲ ಎಂದು ನಿರಾಕರಿಸಿದರು. ಮತ್ತೆ ನನ್ನ ಗಂಡ ಅದರ ಬಗ್ಗೆ ಮಾತನಾಡಲಿಲ್ಲ. ಬೇಡದಿದ್ದರೆ ಬೇಡ ಬಿಡಿ ಎಂದು ಹೇಳಿ ಮೌನವಾಗಿದ್ದರು. 2 ದಿನ ಕಳೆದ ನಂತರ ಒಂದು ದಿನ ನನ್ನ ಮಾವ ನನ್ನ ಗಂಡ ಹಾಲ್ನಲ್ಲಿ ಟಿವಿ ನೋಡುತ್ತಿರುವಾಗ, ನೀನು ಹೇಳಿದ ವಿಷಯ ಏನಾಯಿತು? ನೀವೆಲ್ಲ ಬಯಸುವುದಾದರೆ ನಾನು 2ನೇ ಮದುವೆಯಾಗಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ಈ ವಿಷಯವನ್ನು ಕೇಳಿ ಅರ್ಪಿತಾ ಮತ್ತು ನನಗೆ ಇಬ್ಬರಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಅದರಂತೆ ಕೆಲವೇ ದಿನಗಳಲ್ಲಿ ಅವರ ಮದುವೆಯೂ ಆಯಿತು. ಈಗ ಮಾವ ಅವರ ಹೆಂಡತಿಯೊಂದಿಗೆ ಅವರ ಪಾಡಿಗೆ ಜೀವನ ಮಾಡುತ್ತಿದ್ದರು. ನನಗೆ ಮತ್ತು ಅರ್ಪಿತಾಗೆ ಇದರಿಂದ ತುಂಬ ಸಂತೋಷವಾಯಿತು. ನಮ್ಮ ಮನೆಯಲ್ಲಿ ಈಗ ಮಾನಸಿಕವಾದ ನೆಮ್ಮದಿ, ಸಂತೋಷದಿಂದ ದಿನಗಳು ಕಳೆಯುತ್ತಿವೆ ಎಂದು ಎಲ್ಲರಿಗೂ ಅನಿಸಿತು. ಒಂದು ದಿನ ನನ್ನ ಗಂಡ, ಅಕ್ಷತಾ, ನೀನು ಸತ್ಯವನ್ನ ಹೇಳಿದ್ದೆ, ಆದರೆ ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಆದ್ದರಿಂದ ನೀನು ಅಪ್ಪನ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತೀಯ ಎಂದು ಅಂದುಕೊಂಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿದರು. ಆಗ ನಾನು, ನೋಡಿ, ಯಾವುದೇ ಹೆಣ್ಣು ಯಾವುದೇ ವಿಷಯದಲ್ಲಿ ಇಲ್ಲಸಲ್ಲದ ಆರೋಪವನ್ನು ಸೃಷ್ಟಿಸಿ ಹೇಳಬಹುದು, ಆದರೆ ತನ್ನ ಮಾನ ಮರ್ಯಾದೆ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಮಾಡಲು ಸಾಧ್ಯವಿಲ್ಲ. ಮಾವ ಅಂದರೆ ತಂದೆಗೆ ಸಮಾನ. ಅವರನ್ನು ಗೌರವದ ಸ್ಥಾನದಲ್ಲಿ ನೋಡುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ನಾವು ಒಬ್ಬರಿಗೆ ಎಷ್ಟು ಗೌರವವನ್ನು ಕೊಡುತ್ತೇವೆಯೋ ಅಷ್ಟೇ ಗೌರವವನ್ನು ನಾವು ಪಡೆಯುತ್ತೇವೆ. ಆದ್ದರಿಂದ ಯಾರೂ ಕೂಡ ತಿಳಿಯದೆ ಯಾರ ಬಗ್ಗೆಯೂ ಆರೋಪ ಮಾಡುವುದಿಲ್ಲ, ಮಾಡಲೂಬಾರದು. ನಾವು ಒಂದು ಕ್ಷಣಕ್ಕೋಸ್ಕರ ನಮ್ಮಿಂದ ನಾವು ಪಾರಾಗಬೇಕು ಎಂದು ಇಲ್ಲದ ಸತ್ಯಾಂಶವನ್ನು ಅಲ್ಲಿ ಸೃಷ್ಟಿಸಿ ಸುಳ್ಳಿನ ಸರಮಾಲೆಯನ್ನು ಮಾಡಿ ಹೊಸ ಕಥೆಯನ್ನು ಮಾಡುತ್ತೇವೆ. ಆದರೆ ಸುಳ್ಳು ಯಾವತ್ತೂ ಸುಳ್ಳಾಗುತ್ತದೆ. ಒಂದು ಹೆಣ್ಣು ತನ್ನ ಗರ್ಭದಲ್ಲಿ ಮಗುವನ್ನು ಇರಿಸಿಕೊಂಡು ಎಷ್ಟೇ ಅಡಗಿಸಿದರೂ 9 ತಿಂಗಳು ಕಳೆದ ನಂತರ ಆ ಮಗು ಭೂಮಿಗೆ ಬರಲೇಬೇಕು. ಅದೇ ರೀತಿ ಸತ್ಯ ಅನ್ನೋದು ಅದನ್ನು ಎಷ್ಟೇ ಅಡಗಿಸಿದರೂ ಅದು ಒಂದಲ್ಲ ಒಂದು ದಿನ ಹೊರಗಡೆ ಬಂದೇ ಬರುತ್ತೆ ಎಂದು ಹೇಳಿದೆ. ಆಗ ಅವರು, ನಿನ್ನ ಮಾತು 100ಕ್ಕೆ 100 ಸತ್ಯ ಎಂದು ನನ್ನನ್ನು ನೋಡಿ ನಕ್ಕರು. ಸ್ನೇಹಿತರೆ, ಅಕ್ಷತಾ ತನ್ನ ಮಾವನಿಗೆ 2ನೇ ಮದುವೆ ಮಾಡಿಸಿದ್ದು ಸರಿ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.